ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥ ಆಚರಣೆಗಳು ಮತ್ತು ಸಂಸ್ಕೃತಿಯನ್ನು ಕಲಿಸ್ತಕ್ಕಂಥದ್ದು ಮುಖ್ಯವಾಗಿದೆ. ಈ ಎಲ್ಲವನ್ನ ನಾವು ಮಾಡಿದಾಗ ಮಾತ್ರ ಆ ರಾಮನ ಮಂದಿರಕ್ಕೆ ಸಾರ್ಥಕತೆ ಬರುತ್ತದೆ. ಹೀಗಾಗಿ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಸಂಸ್ಕೃತಿ ಮತ್ತು ಆಚರಣೆಗಳನ್ನು ತಿಳಿಸಿಕೊಡಬೇಕು. ಮೊದಲು ನಾವು ಆಚರಿಸಿಕೊಳ್ಬೇಕು, ತದನಂತರ ಮಕ್ಕಳು ತಾವೇ ಅದನ್ನು ಪಾಲನೆಯನ್ನು ಮಾಡ್ತವೆ. ಹಾಗಾಗಿ ಈ ಒಂದು ಅವಕಾಶವನ್ನು ತಮಗೆ ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪರಮ ಪವಿತ್ರವಾದ ದಿವಸ. ಸಮಸ್ತ ಮಾನವ ಕುಲ, ಸಮಸ್ತ ಹಿಂದೂ ಜನತೆ ನೂರಾರು ವರ್ಷಗಳಿಂದ ಕಾಯ್ದು ಕುಳಿತಂತಹ ಒಂದು ಪ್ರಸಂಗ ಅಯೋಧ್ಯೆಯಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಪ್ರಸಂಗ. ಅಂತಹ 500 ವರ್ಷಗಳಿಂದ ಕಾಯ್ತಾ ಕುಳಿತಂತಹ ಈ ಒಂದು ಪರ್ವಕಾಲಕ್ಕೆ ಸರಿಯಾಗಿ 1 ವರ್ಷದ ಹಿಂದೆ ಒಬ್ಬ ರಾಜ ತಾನು ಧರ್ಮವಂತನಾಗಿ ಇದ್ದ, ಒಬ್ಬ ರಾಜ ತಾನು ಪ್ರಾಮಾಣಿಕನಾಗಿ ಇದ್ದ ಅಂತಂದರೆ ಆ ರಾಜನ ಆಳ್ವಿಕೆಯಲ್ಲಿ ಎಂತಿಂತಹ ಅಸಾಧ್ಯವಾದಂತಹ ಕೆಲಸಗಳು ನಡೀತದೆ ಅಂತಲಿಕ್ಕೆ ರಾಮಚಂದ್ರ ದೇವರ ಪ್ರತಿಷ್ಠಾಪನೆಯಾದದ್ದೇ ನಮಗೆ ದೊಡ್ಡದಾದಂತಹ ನಿದರ್ಶನ. ರಾಮದೇವರ ಪ್ರತಿಷ್ಠಾಪನೆಯನ್ನ 1 ವರ್ಷದ ಹಿಂದೆ ಅಯೋಧ್ಯೆಯಲ್ಲಿ ಮಾಡಿಯಾದ ಮೇಲೆ ಕೇವಲ ಅಯೋಧ್ಯೆಯ ಒಂದು ಗುಡಿಯಲ್ಲಿ ಮಾತ್ರ ರಾಮದೇವರ ಪ್ರತಿಮೆಯನ್ನ ಸೀಮಿತವಾಗಿ ಇಡದೇನೆ ಇವತ್ತು ರಾಮ ಆಗಿ ಹೋದಂತಹ ಯಾವುದೋ ಒಂದು ಕಾಲ, ರಾಮಾಯಣ ನಡೆದಂತಹ ಯಾವುದೋ ಒಂದು ಹಿಂದಿನ ಒಂದು ಘಟನೆ ಮಾತ್ರ, ಇನ್ನೂ ಕೆಲವರು ಇದು ಸುಳ್ಳೇ ಸುಳ್ಳು ಕಾಲ್ಪನಿಕ ಅಂತ ಹೇಳುವಂತಹ ಮಹಾನುಭಾವರು ಕೆಲವರಿದ್ದಾರೆ. ಆದರೆ ಇವತ್ತು ರಾಮಾಯಣ ಮಹಾಭಾರತ ಇವತ್ತು ಎಷ್ಟರ ಮಟ್ಟಿಗಾಗಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವೇ ಅಂತೇವೆ, ಅದನ್ನ ಸಣ್ಣತನವನ್ನು ನಾವೇ ತೋರಿಸ್ತೇವೆ. ಜಗಳ ನಡೀತಾ ಏನಿದು ರಾಮಾಯಣ, ಏನಿದು ಮಹಾಭಾರತ ಅಂದ್ರೆ ಈ ಶಬ್ದಗಳನ್ನ ಕೇಳಿದ ಮಕ್ಕಳಿಗೆ ಹಾಗಾದ್ರೆ ರಾಮಾಯಣ ಮಹಾಭಾರತ ಅಂತಂದ್ರೆ ಇದೊಂದು ಜಗಳದ ಪ್ರಸಂಗ. ರಾಮಾಯಣ ಅಂತಂದ್ರೆ ಸೀತೆಯನ್ನ ರಾಮ ಕಳೆದುಕೊಂಡ, ಹುಡುಕಾಡ್ತಾ ಹೋದ, ಅಳತಾ ಹೋದ, ಇದೊಂದೇನೋ ಒಂದು ಪ್ರಸಂಗ ಅಂತ ರಾಮಾಯಣ ಮಹಾಭಾರತ ಶಬ್ದಗಳನ್ನ ಇವತ್ತಿನ ಕಾಲಕ್ಕೆ ಹೇಗೆ ಪರಿವರ್ತಿತವಾಗಿದೆ ಅಂತಂದರೆ ನಮ್ಮ ಮನೆಯ ಸಮಸ್ಯೆಗಳಿಗೆ ರಾಮಾಯಣ ಮಹಾಭಾರತ ಅಂತನ್ನುವ ಪ್ರಸಂಗ ಇದೆ. ಆದರೆ ನಿಜವಾಗಲೂ ಶ್ರೀಮದ್ ರಾಮಾಯಣ, ಶ್ರೀಮನ್ ಮಹಾಭಾರತ ಏನಿದು, ಇದರೊಳಗೆ ಏನಿದೆ ಅಂತಂದರೆ ಪ್ರತಿಯೊಬ್ಬ ಒಂದು ಪಂಗಡ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನದಲ್ಲಿ ಹೇಗಿರಬೇಕು ಅಂತನ್ನೋದನ್ನ ಕಲಿಸಿಕೊಳ್ಳುತ್ತದೆ ರಾಮಾಯಣ. ರಾಮಚಂದ್ರ ದೇವರಂತಹ ಮಹಾ ವ್ಯಕ್ತಿಗಳು ತಾವು ಭೂಮಿಯಲ್ಲಿ ಅವತಾರವನ್ನ ಮಾಡಿ ಕೇವಲ ಆಗಿನ ಕಾಲದ ಜನರಿಗೆ ಮಾತ್ರ ಏನೋ ಒಂದು 4-6 ಸಹಾಯಗಳನ್ನ ಮಾಡಿದ್ದಾರೆ ಅಂತ ಮಾತ್ರ ಅಲ್ಲ, ಇವತ್ತು ದೊಡ್ಡದಾದಂತಹ ಕತ್ತಲಿದೆ, ಆ ಕಡೆ ಈ ಕಡೆ ಹೋಗಬೇಕು ಅಂತಂದ್ರೆ ದಾರಿ ಕಾಣಿಸ್ತಾ ಇಲ್ಲ. ಆ ಸಮಯದಲ್ಲಿ ಯಾರೋ ಒಬ್ಬರು ಬಂದು ಒಂದು ದೀಪವನ್ನ ಹಚ್ಚಿ ಈ ದಾರಿ ಚೆನ್ನಾಗಿದೆ ಅಂತ ದಾರಿಯನ್ನ ತೋರಿಸಿಕೊಟ್ರು ಅಂತಂದ್ರೆ ಎಷ್ಟು ದೊಡ್ಡ ಉಪಕಾರ ಮಾಡಿದ್ರಿ ಅಂತ ಅವರಿಗೆ ಕೃತಜ್ಞತೆಯನ್ನ ಹೇಳುತ್ತೇವೆ. ಆದರೆ ಇವತ್ತು ರಾಮಚಂದ್ರ ದೇವರು ಬಂದು ಕೇವಲ ರಾಮಚಂದ್ರ ದೇವರು ಪ್ರತಿಷ್ಠಾಪನೆ ಮಾತ್ರ ಅಲ್ಲ, ಅವರ ಗುಣಗಳ ಪ್ರತಿಷ್ಠಾಪನೆಯನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆಗಬೇಕು. ರಾಮಚಂದ್ರ ದೇವರ ಪ್ರತಿಮಾ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಾವು ಕಂಡರೆ ಇವತ್ತು ರಾಮಚಂದ್ರ ದೇವರು ತೋರಿಸಿದಂತಹ ಒಂದೊಂದು ಗುಣಗಳು, ಅದು ಸಣ್ಣ ಬಾಲಕರು ಕಲಿಯುವಂತಹ ಗುಣ ಇದೆ.
ಯುವಕರು ಕಲಿಯುವಂತಹ ಗುಣವನ್ನು ರಾಮಚಂದ್ರ ದೇವರು ತೋರಿಸಿಕೊಟ್ಟಿದ್ದಾರೆ. ಮದುವೆಯಾದ ವ್ಯಕ್ತಿಗಳು ಹೇಗೆ ಹೆಂಡತಿಯ ಜೊತೆಗೆ ವ್ಯವಹಾರ ಮಾಡಬೇಕು, ಹೇಗೆ ತಂದೆ ತಾಯಿಗಳ ಜೊತೆಗೆ, ಅತ್ತೆ ಮಾವಂದಿರ ಜೊತೆಗೆ ಸೊಸೆ ಹೇಗೆ ವ್ಯವಹಾರವನ್ನು ಮಾಡಬೇಕು, ಎಷ್ಟು ವಿನೀತಳಾಗಿ ತಾನಿರಬೇಕು, ಅಣ್ಣ ತಮ್ಮಂದಿರು ಹೇಗಿರಬೇಕು, ಎಲ್ಲ ತರಹದ ಇವತ್ತು ನಮಗೆ ಸಮಸ್ಯೆ ಬಂದಿರೋದೇನೆ ಕೌಟುಂಬಿಕ ಸಮಸ್ಯೆ. ಯಾಕೆ ಅಂತಂದ್ರೆ ಮನೆಯಲ್ಲಿ ಒಬ್ಬರಿಗೆ ಒಬ್ಬರೇ ಕಂಡ್ರು ಆಗ್ತಾ ಇಲ್ಲ. ಮನೆಯಲ್ಲಿ ಅವಿಭಕ್ತ ಕುಟುಂಬ ಇರ್ತಿತ್ತು, ಎಲ್ಲರೂ ಸೇರಿಕೊಂಡು ಇರುವಂತಹ ಒಂದು ದೊಡ್ಡ ಕುಟುಂಬ ಇರ್ತಿತ್ತು. ಇವತ್ತು ಇಬ್ಬರೇ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಮನೆಯಲ್ಲಿ ಅತ್ತಿ ಮಾವನು ಇರೋ ಹಾಗಿಲ್ಲ, ಆ ಪ್ರಸಂಗ ಇದೆ ಇವತ್ತು. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಇವತ್ತು ರಾಮದೇವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಕೆ ಆಗ್ತಾ ಇಲ್ಲ. ಹಾಗಾದ್ರೆ ರಾಮಚಂದ್ರ ದೇವರ ಈ ಪ್ರತಿಷ್ಠಾಪನೆಯ ಸುಮುಹೂರ್ತದಲ್ಲಿ ನಾವೆಲ್ಲರೂ ಕೂಡ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಂತಂದ್ರೆ ಇದೊಂದು ದೊಡ್ಡದಾದಂತಹ ಒಂದು ಪ್ರತಿಯೊಬ್ಬ ವ್ಯಕ್ತಿಯ ಉದ್ಧಾರಕ್ಕೆ ಇರುವಂತಹ ಒಂದು ಗ್ರಂಥ. ಯಾವ ಔಷಧಿ ಬೇಕು, ಏನು ಬೇಕು ಅಂತ ನೋಡ್ಲಿಕ್ಕೆ ಮೆಡಿಕಲ್ ಒಂದಿಷ್ಟು ಪುಸ್ತಕಗಳಿರ್ತದೆ. ಇಂತಹ ರೋಗಕ್ಕೆ ಇಂತಿಂತಹ ಔಷಧಿ ಅಂತ ಅದರೊಳಗೆ ಬರೆದಿರ್ತಾರೆ. ಅದು ಆಯುರ್ವೇದವೋ ಇನ್ಯಾವುದೋ. ಹಾಗೆ ಇವತ್ತು ಸಂಸಾರದಲ್ಲಿರುವ ಕಷ್ಟಗಳಿದೆ, ಜಗಳವಾಗ್ತಾ ಇದೆ, ನಾನಾ ವಿಧವಾದಂತಹ ಮನಸ್ಸಿನಲ್ಲಿ ದುಃಖ ಬರ್ತಾ ಇದೆ. ಇದಕ್ಕೆ ಯಾರಾದ್ರೂ ಡಾಕ್ಟರ್ ಔಷಧಿ ಬರೆದು ಕೊಡ್ತಾರಾ? ಮನೆಯಲ್ಲಿ ಜಗಳ ಆಗ್ತಾ ಇದೆ ಅಂದ್ರೆ ಬೇರೆ ಬೇರೆ ಆಗಿ ಹೋಗ್ರಿ ಅಂತ ಹೇಳೋ ಮಾತನ್ನ ಹೇಳೋರು ಇರ್ತಾರೆ ಹೊರತು ಆ ಮಾನಸಿಕವಾದ, ಕೌಟುಂಬಿಕವಾದ, ಸಾಮಾಜಿಕವಾದಂತಹ ಏನೆಲ್ಲ ಕಷ್ಟಗಳು ಬಂದರೆ ಅದಕ್ಕೆ ಉತ್ತರ ಅಂತ ನೋಡಬೇಕು ಅಂತಂದ್ರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ನೋಡಿ ಹೇಗಿದೆ ಇದು. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನ ಬರೀಲಿಕ್ಕೆ ಕಾರಣ, ಎರಡು ಪಕ್ಷಿಗಳಲ್ಲಿ ಒಂದು ಪಕ್ಷಿ ಸತ್ತು ತಳಗಡೆ ಬೀಳುತ್ತದೆ, ದುಃಖಿತವಾಗಿ ಇನ್ನೊಂದು ಪಕ್ಷಿ ಅಳತಾ ಕೊಡ್ತಾ ಇದೆ. ಆಗ ವಾಲ್ಮೀಕಿ ಋಷಿಗಳು ನೋಡ್ತಾ ಇದ್ದಾರೆ, ಆ ಬಾಣವನ್ನ ಹೊಡೆದಂತಹ ವ್ಯಕ್ತಿಯನ್ನ ಬೈದು ನಿಂದಿಸಿ ಅವರ ಶೋಕ ಇದು ಶ್ಲೋಕ ರೂಪೇಣ ಹೊರಗಡೆ ಬರ್ತಾ ಇದೆ. ವಾಲ್ಮೀಕಿಗಳಂತಾರೆ, ಶೋಕಂ ಶ್ಲೋಕಾತ್ಮನಾಗತಃ. ವಾಲ್ಮೀಕಿ ಋಷಿಗಳಿಗೆ ಆದಂತಹ ಶೋಕ, ವಾಲ್ಮೀಕಿ ಋಷಿಗಳಿಗೆ ಆದಂತಹ ದುಃಖ ನೋಡಿ ಇಲ್ಲೂ ಒಂದಿದೆ. ಇವತ್ತು ಮನೆಯಲ್ಲಿ ಅಪ್ಪ ಅಮ್ಮಂದಿರಿಗೆ ದುಃಖ ಆದ್ರೆ ನನಗೇನು ಸಂಬಂಧ ಅಂತಿರುವಂತಹ ಮಕ್ಕಳಿದ್ದಾರೆ. ಅತ್ತೆ ಮಾವಂದರಿಗೆ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ನನಗೇನು ಸಂಬಂಧ ಅಂತ ಹೇಳುವಂತಹ ಸೊಸೇಂದ್ರ ಇರ್ತಾರೆ. ಆದ್ರೆ ವಾಲ್ಮೀಕಿ ಋಷಿಗಳಂದ್ರು, ಇಡೀ ವಾಲ್ಮೀಕಿ ರಾಮಾಯಣವನ್ನ ಋಷಿಗಳು ತಾವು ಬರೀಲಿಕ್ಕೆ ಸೂಚನೆ ಯಾವುದು ಅಂತಂದ್ರೆ, ಪ್ರೇರಣೆ ಯಾವುದು ಅಂತಂದ್ರೆ, ಇನ್ನೊಬ್ಬರಿಗಾದ ದುಃಖವನ್ನ ತಮ್ಮ ದುಃಖ ಅಂತ ತಿಳಿದುಕೊಂಡ್ರು ವಾಲ್ಮೀಕಿ ಋಷಿಗಳು. ಹಾಗಾದರೆ ಯಾವುದೋ ಒಂದು ಪಕ್ಷಿ, ಮನುಷ್ಯರಲ್ಲ, ಯಾವುದೋ ಒಂದು ಸಣ್ಣ ಪಕ್ಷಿ ಬಾಣ ಬಿಟ್ಟು ವಿಲಿ ವಿಲಿ ಒದ್ದಾಡ ಸತ್ತು ಹೋದ್ರೆ ನನಗೇನಾಗಬೇಕು ಅಂತ ಇವತ್ತು ವಾಲ್ಮೀಕಿ ಋಷಿಗಳು ನಮ್ಮಂತೆ ಕುಳಿತಿದ್ರು ಅಂತಂದ್ರೆ ಇವತ್ತು ರಾಮಾಯಣ ನಮ್ಮ ಕೈಗೆ ಸಿಗ್ತಾ ಇರ್ತಿದ್ದಿಲ್ಲ. ಹಾಗಾದ್ರೆ ವಾಲ್ಮೀಕಿ ಋಷಿಗಳು ಮುಖ್ಯ ರಾಮಾಯಣವನ್ನ ಬರೀಲಿಕ್ಕೆ ಪ್ರೇರಣೆ ಯಾವುದು ಅಂತಂದ್ರೆ ಅದು ಇನ್ನೊಬ್ಬರ ದುಃಖವನ್ನ ಕಳಿಲಿಕ್ಕೆ ಅಂತ ಹೇಳೇನೇ ಬರೆದದ್ದು ಅದು ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣದಲ್ಲಿ ಅದ್ಭುತವಾದಂತಹ ರಾಮದೇವರ ಗುಣಗಳನ್ನು ತಿಳಿಸ್ತಾ ಇದ್ದಾರೆ ವಾಲ್ಮೀಕಿ ಮಹರ್ಷಿಗಳು. ಆ ಗುಣಗಳು ಹೀಗಿವೆ ಅಂತಂದ್ರೆ, ರಾಮದೇವರ ಇವತ್ತು ಗಂಗಾ ನದಿಗೆ ಹೋಗಿರ್ತೀರಿ ಎಲ್ಲರೂ ಕೂಡ, ಒಂದೊಂದು ಪ್ರಸಂಗದಲ್ಲಿ ಗಂಗಾ ನದಿಗೆ ಹೋದಾಗ ನೀರು ತೆಗೆದುಕೊಂಡು ಬರ್ತೀರಿ. ಗಂಗಾ ತೆಗೆದುಕೊಂಡು ಬಂದ್ವಿ ಅಂತ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತೀರಿ, ಗಂಗಾರಾಧನೆಯನ್ನ. ಗಂಗಾ ತೆಗೆದುಕೊಂಡು ಬಂದ್ರಿ ಅಂತಂದ್ರೆ ಗಂಗಾ ನದಿಯನ್ನ ಯಾರು ತೆಗೆದುಕೊಂಡು ಬಂದಿಲ್ಲ. ನಮ್ಮ ಯೋಗ್ಯತೆಯಷ್ಟು ಒಂದು ಸಣ್ಣ ಗಿಂಡಿನೋ, ಒಂದು ತಂಗಿನೋ, ಬಾಳೆ ಅಂತಂದ್ರೆ ಒಂದು ಬಿದ್ದಿಗೆ, ಇದಕ್ಕಿಂತ ಜಾಸ್ತಿ ತರ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಆದ್ರೂ ಗಂಗಾ ತಂದ್ವಿ ಅಂತ ವ್ಯವಹಾರ ಮಾಡ್ತೇವೆ. ಹಾಗೆ ರಾಮದೇವರ ಗುಣಗಳು ಅಂತಂದ್ರೆ, ಇದು ಆದರ್ಶಗಳು ಅಂತಂದ್ರೆ ಗಂಗಾ ಪ್ರವಾಹ ಇದ್ದಂತೆ. ನಮ್ಮ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನಾವು ಪೂರ್ತಿ ಮಾಡ್ಕೊಳ್ಳಿಕ್ಕಾಗ್ತದೆ. ನಮ್ಮ ಯೋಗ್ಯತೆ ಸಣ್ಣ ಥಾಲಿನೋ, ಒಂದು ಗಿಂಡಿನೋ, ಒಂದು ತಮ್ಗಿನೋ, ಎಷ್ಟು ನಮ್ಮ ಯೋಗ್ಯತೆ ಇದೆಯೋ ಅಷ್ಟೇ ರಾಮದೇವರ ಗುಣಗಳನ್ನು ನಮಗೆ ತಿಳಿಲಿಕ್ಕಾಗ್ತದೆ. ನಾವು ತಿಳ್ಕೊಂಡಷ್ಟೇ ರಾಮದೇವರ ಗುಣ ಅಂತ ತಿಳಿಬಾರದು. ಹಾಗಾದರೆ ಏನೆಲ್ಲ ಇದೆ ರಾಮದೇವರ ಗುಣಗಳು? ವಾಲ್ಮೀಕಿ ಮಹರ್ಷಿಗಳು ಅದ್ಭುತವಾದಂತಹ ಮಾತನ್ನ ತಿಳಿಸ್ತಾರೆ. ಅದ್ಭುತವಾದಂತಹ ರೂಪವಂತರಾಗಿದ್ದರಂತೆ ರಾಮಚಂದ್ರ ದೇವರು. ಅದ್ಭುತವಾದಂತಹ ರೂಪ. ಆ ರೂಪದ ಬಗ್ಗೆ ತಿಳಿಸಬೇಕಾದ್ರೆ
ಒಂದು ಮಾತನ್ನ ಹೇಳ್ತಾರೆ, ಸಹಿ ರೂಪೋಪಪನ್ನಶ್ಚ ವೀರ್ಯವಾನ್ ಅನಸೂಯಕಃ. 2-3 ಮಾತುಗಳನ್ನು ಮಾತ್ರ ಹೇಳಿ ಮುಗಿಸ್ತೇನೆ ನಾನು. ರಾಮದೇವರು ಹೇಗಿದ್ರು? ಸಹಿ ರೂಪೋಪಪನ್ನಶ್ಚ, ಅದ್ಭುತವಾದಂತಹ ರೂಪ ಇತ್ತಂತೆ. ಅಲ್ರಿ, ಇದ್ಯಾಕೆ ಮೊದಲಿಗೆ ಹೇಳಬೇಕು? ಬೇಕಾದಷ್ಟು ವೀರ್ಯ ಇತ್ತು, ಪರಾಕ್ರಮ ಇತ್ತು, ಶತ್ರುಗಳನ್ನು ಕೊಲ್ತಾ ಇದ್ರು, ದಯಾ ಮಾಡ್ತಾ ಇದ್ರು, 100 ಗುಣಗಳು ಇದ್ದಾಗ ಮೊದಲಿಗೆ ರಾಮಚಂದ್ರ ದೇವರು ಬಹಳ ರೂಪವಂತರಾಗಿ ಇದ್ರು ಅಂತ ಯಾಕೆ ಹೇಳಬೇಕು? ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಒಂದು ಗ್ರಂಥ ಇದೆ, ತಾತ್ಪರ್ಯ ನಿರ್ಣಯ ಅಂತನ್ನುವಂತಹ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಆಚಾರ್ಯರ ಮಧ್ವರು ತಾವು ಒಂದು ಮಾತನ್ನ ತಿಳಿಸ್ತಾರೆ, ಯತ್ರ ರೂಪಃ ತತ್ರ ಗುಣಃ. ಇವತ್ತು ಸಾಮಾನ್ಯವಾಗಿ ಯಾವುದೋ ಒಂದು ರೂಪವನ್ನು ನಾವು ಕಂಡ್ವಿ ಅಂತಂದ್ರೆ ಅದರೊಳಗೊಂದು ಗುಣ ಇದೆ. ಯಾವುದದು ರೂಪ? ಒಂದು ಹಣ್ಣಿದೆ, ಸೇಬು ಹಣ್ಣು, ಚೆನ್ನಾಗಿ ರೂಪ ಇದೆ, ಚೆನ್ನಾಗಿ ಬಣ್ಣ ಇದೆ, ರೌಂಡ್ ಆಗಿ ಚೆನ್ನಾಗಿ ಒಂದು ಆಕಾರ ಇದೆ, ಒಂದು ರೂಪ ಇದೆ ಅಂತಂದ್ರೆ ಅದರೊಳಗೊಂದು ಗುಣ ಇದೆ. ಯಾವುದು? ಸಿಹಿ ಅಂತನ್ನುವಂತಹ ಗುಣ. ಹೀಗೆ ಜಗತ್ತಿನಲ್ಲಿ ಎಷ್ಟೆಷ್ಟು ರೂಪಗಳು ಅಂತ ಇವೆಯೋ ಅದರೊಳಗೆ ಒಂದೊಂದು ಗುಣ ಅಂತ ಇದೆ. ಹಾಗಾದರೆ ಇವತ್ತು ಒಳಗಡೆ ಇರುವ ಗುಣ ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾದ್ರೆ ಆಚಾರ್ಯರಂತಾರೆ, ಅವರ ರೂಪವನ್ನು ನೋಡಿ ಅವರ ಗುಣಗಳನ್ನು ಚಿಂತನೆ ಮಾಡಿ. ಮಹಾ ದೇವತೆಗಳು, ರುದ್ರದೇವರು ಮೊದಲಾದಂತಹ ಎಲ್ಲ ದೇವತೆಗಳು ಮಹಾರೂಪವಂತರು. ಆ ರೂಪವನ್ನು ನೋಡಿ ಏನ್ ತಿಳ್ಕೊಳ್ಬೇಕು ಅಂತಂದ್ರೆ ಅವರೊಳ ಗುಣ ಎಷ್ಟಿವೆ ಅಂತ ತಿಳ್ಕೊಳ್ಬೇಕಂತೆ. ಹಾಗಾದರೆ ನಾವು ತಿಳಿಲಿಕ್ಕೆ ಹೊರಟದ್ದೇ ರಾಮದೇವರ ಗುಣಗಳನ್ನ. ಅದಕ್ಕಾಗಿ ವಾಲ್ಮೀಕಿ ಋಷಿಗಳು ಮೊದಲಿಗೆ ಹೇಳೋದೇನು ಅಂತಂದರೆ ಸಹಿ ರೂಪೋಪಪನ್ನಶ್ಚ, ಅದ್ಭುತವಾದಂತಹ ರೂಪ ಇತ್ತಂತೆ ರಾಮಚಂದ್ರ ದೇವರಿಗೆ. ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ವೀರ್ಯವಾನ್. ರಾಮಚಂದ್ರ ದೇವರಲ್ಲಿ ಇರುವಂತಹ ದೊಡ್ಡ ಗುಣ ವೀರ್ಯ. ಏನದು ವೀರ್ಯ? ವೀರ್ಯ ಅಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಹಿಡಿದ ಕೆಲಸವನ್ನ ಯಾರು ಪರಿಪೂರ್ತಿಯಾಗಿ ಮಾಡ್ತಾರೋ, ಹೇಡಿಗಳಂತೆ ಕೆಲಸವನ್ನ ಅರ್ಧಕ್ಕೆ ಯಾರು ಬಿಡೋದಿಲ್ಲವೋ ಅವರನ್ನ ವೀರ್ಯವಂತ ಅಂತ ಕರೆಯಬೇಕಂತೆ. ಇದೇ ರಾಮಚಂದ್ರ ದೇವರು ಕೈಕೇಯಿಯ ಮಾತಿನಿಂದಾಗಿ, ದಶರಥನ ಆಜ್ಞೆಯಿಂದಾಗಿ ವನವಾಸಕ್ಕೆ ಹೋಗಿರ್ತಾರೆ. ಭರತ ಬಂದು ರಾಮಚಂದ್ರ ದೇವರ ಕಾಲಿಗೆ ಬೀಳುತ್ತಾನೆ, ಪರಿಪರಿಯಾಗಿ ಪ್ರಾರ್ಥನೆ ಮಾಡ್ತಾನೆ, ರಾಮ ನೀನಿರ್ಲಾರ್ದೇನೆ ನಾನು ಅಯೋಧ್ಯದೊಳಗೆ ಕಾಲು ಇಡೋದಿಲ್ಲ, ನೀನ್ ಬಾ ಅಂತ ಕರೀತಾನೆ. ಕರೆದರೆ ರಾಮ ಅಂತಾನೆ, ಕೆಲವೊಬ್ಬರು ಸುಮ್ಮನೆ ಏನೋ ನಾಟಕೀಯವಾಗಿ ಅಂತ ಕೆಲಸವನ್ನ ಮಾಡ್ತಾ ಯಾರೋ ಕರಿಬೇಕು ಅಂತಾನೆ ಕಾಯ್ತಾ ಇರ್ತಾರೆ. ಕರೆದ್ರು ಅಂತಂದ್ರೆ ಅದನ್ನ ಅಲ್ಲಿಗೆ ಬಿಟ್ಟು ಓಡಿ ಬಂದ್ಬಿಡೋದು. ಆದ್ರೆ ರಾಮದೇವ್ರು ಹಂಗೆ ಮಾಡ್ಲಿಲ್ಲ. ಅಪ್ಪ ಆಜ್ಞೆ ಮಾಡಿದ್ದಾನೆ 14 ವರ್ಷ ವನವಾಸದಲ್ಲಿ ಇರಬೇಕು ಅಂತ ಹೇಳಿ. ನೀನಲ್ಲ, ಯಾರೇ ಬಂದು ಕರೆದು ನನಗೆ ರಾಜ್ಯವನ್ನು ತೆಗೆದುಕೋ ಅಂತಂದ್ರೂ ನಾನು ತೆಗೆದುಕೊಳ್ಳೋದಿಲ್ಲ, ಹಿಡಿದ ಕಾರ್ಯವನ್ನ ಪೂರ್ತಿ ಮಾಡೇ ನಾನು ವಾಪಸ್ ಅಯೋಧ್ಯೆಗೆ ಬರೋದು. ಇದನ್ನ ರಾಮದೇವರು ತೋರಿಸಿಕೊಟ್ರು. ವೀರ್ಯವಾನ್, ಕಾಡಿಗೆ ಹೋಗಬೇಕು, ಇದು ತಂದೆಯ ಆಜ್ಞೆ ಇದೆ. ತಂದೆಯ ಆಜ್ಞೆಯನ್ನ ಮೊದಲಿಗೆ ಭಾರಿ ಉತ್ಸಾಹದಿಂದ ಕೇಳಿದಂತೆ ಮಾಡಿ, ಸ್ವಲ್ಪ ಹೊತ್ತಾದ ಮೇಲೆ ಮುಗೀತು ಆಜ್ಞೆ, ಇದು ಪವರ್ ಹೋಯ್ತು ಅಂತ ಅನ್ನೋ ಹಾಗೆನಾ? ಹಾಗೆ ಮಾಡಬಾರದು. ತಂದೆಯ ಆಜ್ಞೆ, ಹಿಡಿದ ಕಾರ್ಯ, ಇದನ್ನ ಪರಿಪೂರ್ತಿಯಾಗಿ ಮಾಡಬೇಕು ಜೀವನದಲ್ಲಿ ಅಂತ ಅನ್ನೋದನ್ನ ರಾಮದೇವರು ತೋರಿಸಿಕೊಡ್ತಾರೆ. ವೀರ್ಯವಾನ್ ಅನಸೂಯಕಃ, ಇದು ದೊಡ್ಡದಾದಂತಹ ಗುಣ, ಇದು ದೊಡ್ಡದಾದಂತಹ ದೋಷ ನಮ್ಮೆಲ್ಲರೂ ಇರೋದು. ಏನು ಅಂದ್ರೆ ಅಸೂಯೆ ಪಡೋದು. ಇನ್ನೊಬ್ಬರನ್ನು ನೋಡಿ, ನಮಕಿನ ದೊಡ್ಡವರನ್ನು ನೋಡಿ ಅವರು ಸಂಪತ್ತಿನಲ್ಲಿನೋ ರೂಪದಲ್ಲಿನೋ ಇನ್ಯಾವುದರಲ್ಲಿನೋ ಅವರು ದೊಡ್ಡವರಿದ್ರು ಅಂತಂದ್ರೆ ಅವರನ್ನು ನೋಡಿ ನಾನು ಅಸೂಯೆ ಪಡ್ತೇನೆ ಅಂತಂದ್ರೆ ಏನ್ ಹಾನಿ ಆಗ್ತದೆ? ಯಾರನ್ನ ನೋಡಿ ನಾವು ಮಾತ್ಸರ್ಯ ಪಡ್ತೇವೆಯೋ, ₹1,00,000 ಇರೋನನ್ನ ನೋಡಿ ₹1,000 ಇರುವಂತಹ ನಾನು ಅಸೂಯೆ ಪಟ್ಟೆ ಅಂತಂದ್ರೆ ದೇವರು ಏನು ಮಾಡ್ತಾನೆ ಅಂತಂದ್ರೆ ನನ್ನ ಹತ್ರ ಇರುವಂತಹ ₹1,000 ದೇವರು ನಾಶ ಮಾಡಿಬಿಡ್ತಾನೆ. ಅದಕ್ಕಾಗಿ ಅಸೂಯೆಯನ್ನು ಪಡಬಾರದು. ಕುರುತೆ ಯತ್ರ ಮಾತ್ಸರ್ಯಂ ತತ್ತಸ್ಯ ವಿಹೀಯತೆ. ಅದಕ್ಕಾಗಿ ನೋಡಿ ರಾಮಚಂದ್ರ ದೇವರು ಎಂತಹ ಆರಾಮವಾಗಿ ಜೀವನದಲ್ಲಿ ಸುಖವಾಗಿ ಇರಲಿಕ್ಕೆ ಬೇಕಾಗುವಂತಹ ಗುಣ ಅದು ಅನಸೂಯ. ಯಾವುದೇ ತರಹದ ಅಸೂಯೆಯನ್ನ ಜೀವನದೊಳಗೆ ಪಡಬಾರದು ಅಂತನ್ನುವಂತಹ ಅದ್ಭುತವಾದಂತಹ ಗುಣ ಇದು ರಾಮದೇವರಲ್ಲಿ ಇತ್ತಂತೆ. ಅಂತಹ ಅದ್ಭುತವಾದಂತಹ ಆದರ್ಶನೀಯವಾದ ಅನುಕರಣೀಯವಾದಂತಹ ಗುಣ ಅದು ರಾಮದೇವರಲ್ಲಿ ಇತ್ತು ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ಮಹರ್ಷಿಗಳು ಮತ್ತೆ ತಿಳಿಸ್ತಾರೆ,
ಹೇಗಿದ್ರು? ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಪ್ರಭಾಷತೆ ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ವಾಲ್ಮೀಕಿ ಮಹರ್ಷಿಗಳು ತಿಳಿಸಿಕೊಡುತ್ತಾರೆ, ಸತು ನಿತ್ಯಂ ಪ್ರಶಾಂತಾತ್ಮ, ಪ್ರಶಾಂತವಾದಂತಹ ಮನಸ್ಸಿನ ಸ್ಥಿತಿ ರಾಮಚಂದ್ರ ದೇವರಿಗೆ ಯಾವಾಗಲೂ ಇರ್ತಿತ್ತಂತೆ. ಹೇಳಲಿಕ್ಕೆ ಬಹಳ ಚೆನ್ನಾಗಿದೆ. ಇವತ್ತು ನಮಗೆ ದೊಡ್ಡ ಸಮಸ್ಯೆ ಇರೋದೇನೆ ಮನಸ್ಸಿನ ಉದ್ವಿಗ್ನತೆ. ಕ್ಷಣ ಕ್ಷಣಕ್ಕೂ ಸುದ್ದಿ, ನಾನಾ ರೀತಿಯಾದಂತಹ ಮಾತುಗಳಿಂದ ಮನಸ್ಸು ಉದ್ವಿಗ್ನವಾಗ್ತದೆ. ಮನಸ್ಸನ್ನ ಒಂದು ಕಡೆ ನಿದ್ರಿಸಿಡ್ಲಿಕ್ಕೆ ನಮ್ಮ ಕಡೆ ಆಗ್ತಾ ಇಲ್ಲ. ಆದ್ರೆ ರಾಮಚಂದ್ರ ದೇವರು ಮಾತ್ರ ಹೇಗಿದ್ರು ಅಂತಂದ್ರೆ ಸತು ನಿತ್ಯಂ ಪ್ರಶಾಂತಾತ್ಮ. ಒಬ್ಬರ ಜೊತೆಗೇನೋ ಸಿಟ್ಟಿನಿಂದ ಮಾತನಾಡಿದಂತಹ ಇತಿಹಾಸ ಇಲ್ಲ. ಯಾರಾದರೂ ಪ್ರಜೆಗಳು ಸಿಟ್ಟಿಗೆ ಬಂದು ಏನಾದರೂ ಹೇಳಬೇಕು ಅಂತ ಬಂದ್ರೆ ನೋಡ್ರಿ, ನಮಗೆ ನಾನು ಸಿಟ್ಟಿಗೆ ಬರೋದಿಲ್ಲ ಕೆಲವೊಬ್ಬರು, ಆದ್ರೆ ಇನ್ನೊಬ್ಬರು ನನಗೆ ಸಿಟ್ಟಿಗೆ ಬಂದ್ರ ಅಂದ್ರೆ ಸುಮ್ಕೂಡಂಗಲ್ ನೋಡ್ರಿ ಅಂತಿರ್ತಾರೆ. ಆದ್ರೆ ರಾಮಚಂದ್ರ ದೇವರು ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ. ಯಾರಾದರೂ ಸಿಟ್ಟಿಗೆ ಬಂದು ಏನಾದರೂ ರಾಮದೇವರ ಜೊತೆಗೆ ಜೋರಾಗಿ ಮಾತಾಡ್ತಾ ಇದ್ರು ಪ್ರಜೆಗಳು ಅಂತಂದ್ರೆ, ನಿನಗೀಗ ಸಿಟ್ಟು ಬಂದಿದೆಯಪ್ಪ, ಸ್ವಲ್ಪ ನಿನ್ ಜೊತೆಗೆ ಆಮೇಲೆ ಮಾತಾಡ್ತೇನೆ ಅಂತ ಅಷ್ಟೇ ಸಹನೆಯಿಂದ ರಾಮಚಂದ್ರ ದೇವರು ಹೇಳಿ ಕಳಿಸ್ತಾ ಇದ್ರಂತೆ. ನೋಡಿ, ಇದು ಬಹಳ ಸರಳವಾದಂತಹ ಉಪಾಯ. ಮನೆಯಲ್ಲಿ ಒಬ್ಬರು ಸಿಟ್ಟಿಗೆ ಅಂತ ಬಂದಾಗ ನಾನು ಸಿಟ್ಟಿಗೆ ಬರ್ತೇನೆ ಅಂತಂದ್ರೆ ಅವ್ರು ಇನ್ನೂ ಸಿಟ್ಟಿಗೆ ಬರ್ತಾರೆ, ಮತ್ತೆ ನಾನು ಇನ್ನೂ ಸಿಟ್ಟಿಗೆ ಬರ್ತೇನೆ. ಒಬ್ಬರು ಭಾರಿ ಜೋರ ಸಿಟ್ಟಿಗೆ ಬಂದಾಗ ನಾವು ಅಗದಿ ಕೂಲ್ ಆಗಿದ್ದು ಬಿಟ್ಟಿವೆ ಅಂತಂದ್ರೆ ಆ BP ಮಸೀನ್ ಇಳಿತಿರ್ತದೆ ನೋಡ್ರಿ, ಹಿಂಗ ಸರ್ರಂತ ತಳಗಡೆ ಇಳಿದು ಹೋಗ್ಬಿಡ್ತದೆ. ನಾವು ಸಿಟ್ಟಿಗೆ ಬಂದ್ರೆ ಅವನಿಗೂ ಇನ್ನೂ ಸಿಟ್ಟಿಗೆ ಬರಬೇಕು ಅಂತೇನೋ ಒಂದಿರ್ತದೆ. ಅವನು ಭಾರಿ ಸಿಟ್ಟಿಗೆ ಬಂದಾಗ ನಾವು ಅಗದಿ ಕೂಲ್ ಆಗಿದ್ದು ಬಿಟ್ಟಿವೆ ಅಂತಂದ್ರೆ ಜೀವನದಲ್ಲಿ ಜಗಳ ಆಗೋ ಪ್ರಸಂಗನೇ ಇಲ್ಲ. ಅದನ್ನ ರಾಮಚಂದ್ರ ದೇವರು ತಾವು ತಿಳಿಸಿಕೊಡ್ತಾ ಇದ್ರಂತೆ. ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂ ಹಿ ಭಾಷತೆ. ಏನ್ ವಾಲ್ಮೀಕಿಗಳು ರಾಮದೇವರ ಒಂದೊಂದು ಗುಣಗಳನ್ನ ತಿಳಿಸಿಕೊಡುವಂತಹ ಪರಿ, ಮಾತನಾಡುವ ಮಾತುಗಳು ಹೇಗಿರಬೇಕು. ಇವತ್ತು ಅಧಿಕಾರ ಇರೋದಿಲ್ಲ, ಒಂದು ಸಣ್ಣ ಅಧಿಕಾರ ಬಂತು ಅಂತಂದ್ರೆ ಮಾತನಾಡುವಂತಹ ಶೈಲಿ ಬದಲಾಗ್ತದೆ. ಮೊದಲು ಬನ್ನಿ ಬರ್ರಿ ಕೂಡ್ರಿ ಅಂತ ಕರೆಯುವಂತಹ ವ್ಯಕ್ತಿ ಸ್ವಲ್ಪ ದುಡ್ಡು, ಸ್ವಲ್ಪ ಅಧಿಕಾರ, ಸ್ವಲ್ಪ ಸಂಪತ್ತು, ಇನ್ನೇನೋ ಬಂತು ಅಂತಂದ್ರೆ ಬಾರೋ ಅಂತ ಕರೆಯುವಂತಹ ಪದ್ಧತಿ ನಮ್ಮಲ್ಲಿ ಇರ್ತದೆ. ಆದರೆ ರಾಮಚಂದ್ರ ದೇವರು ಹೇಗಿದ್ರು ಅಂತಂದ್ರೆ ಮೃದು ಭಾಷತೆ ಪೂರ್ವಂ ಭಾಷತೆ. ಎಂತಹ ಸಣ್ಣ ಕೆಲಸವನ್ನ ಮಾಡುವಂತಹ ಒಬ್ಬ ವ್ಯಕ್ತಿ ಇರಲಿ, ಅವ ಬಂದ ಅಂತಂದ್ರೆ ಅವನ ಜೊತೆಗೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಗೌರವದಿಂದ ಮಾತನಾಡ್ತಾ ಇದ್ರಂತೆ ರಾಮಚಂದ್ರ ದೇವರು. ಹಾಗಾದರೆ ಇದು ಎಲ್ಲವೂ ನಮ್ಮ ಜೀವನದಲ್ಲಿ ಅನುಕರಣೀಯವಾದಂತಹ ಗುಣ. ಇವತ್ತು ಎಲ್ಲರಿಗೂ ಸಂಪತ್ತಿದೆ, ಎಲ್ಲರಿಗೂ ಕೆಲವು ಅವರವರ ಯೋಗ್ಯತೆಗೆ ತಕ್ಕಂತೆ ಅಧಿಕಾರ ಇದೆ. ಅಧಿಕಾರ ಸಂಪತ್ತು ಈತ ಮಾತ್ರಕ್ಕೆ ಇನ್ನೊಬ್ಬರನ್ನ ಕಡೆಗಾಣಿಸಿ ನೋಡುವಂತಹ ಒಂದು ಪದ್ಧತಿ ಇದು ವಿರುದ್ಧವಾದದ್ದು, ನಮಗೆ ದುಃಖವನ್ನು ಕೊಡುವಂತಹ ಪದ್ಧತಿ. ರಾಮಚಂದ್ರ ದೇವರು ಅಂದ್ರು ಹೇಗಿದ್ರು ಮೃದು ಭಾಷತೆ, ಮೃದುವಾದಂತಹ ಮಾತುಗಳನ್ನೇ ಆಡ್ತಾ ಇದ್ರಂತೆ. ಒಬ್ಬ ಕವಿ ಒಂದು ಮಾತನ್ನ ತಿಳಿಸ್ತಾನೆ, ಅಭಿಪ್ರಾಯವನ್ನ ಮಾತ್ರ ಹೇಳ್ತೇನೆ. ಒಬ್ಬ ಕವಿ ರಾಮಚಂದ್ರ ದೇವರ ತಂದೆ ದಶರಥನ ಕಾಲದ ಒಬ್ಬ ವ್ಯಕ್ತಿ, ಭಾರೀ ವಿದ್ವಾಂಸರು ಪಂಡಿತರು. ದಶರಥ ರಾಜ ತಾನು ಸತ್ತು ಹೋದಾದ ಮೇಲೆ ರಾಮದೇವರ ಹತ್ತಿರ ಬರ್ತಾರೆ ಆ ವ್ಯಕ್ತಿಗಳು. ಬಂದು ರಾಮಚಂದ್ರ ದೇವರೇ ಅಂತ, ರಾಮಚಂದ್ರ ಮಹಾರಾಜರೇ ಅಂತ ರಾಮಚಂದ್ರ ದೇವರಿಗೆ ಗೌರವ ಕೊಡ್ತಾರೆ. ಆಗ ರಾಮಚಂದ್ರ ದೇವರಂತಾರೆ, ಸ್ವಾಮಿ ನೀವು ನಮ್ಮ ತಂದೆ ಕಾಲದವರು. ಇವತ್ತು ನಮ್ಮಂತವ್ರಿಗೆ ನೋಡ್ರಿ, ಏನೋ ಸ್ವಲ್ಪ ಹೊತ್ತು ಅಧಿಕಾರ ವಿದ್ಯೆ ಬಂತು ಅಂತಂದ್ರೆ ಯಾರೋ ದೊಡ್ಡವರು, ನಮ್ಮ ಪೂರ್ವಜರು ಏಕವಚನದಾಗ ಕರೆದ್ರು ಅಂತ ಮರ್ಯಾದೆ ಕೊಟ್ಟು ಕರೀರಿ, ನಾನು ದೊಡ್ಡವ ಇದ್ದೇನೆ ಅಂತ ನಾವಂತೇವೆ. ಆದ್ರೆ ರಾಮದೇವರು ತಮ್ಮ ತಂದೆಯ ಕಾಲದ ಒಬ್ಬ ವಿದ್ವಾಂಸರು ಜ್ಞಾನಿಗಳು ಬಂದು ರಾಮ ಮಹಾರಾಜ ಅಂತ ಕರೆದರೆ ದುಃಖ ಪಡ್ತಾನಂತೆ ರಾಮ. ಯಾಕೆ ಅಂತಂದ್ರೆ, ಸ್ವಾಮಿ ನಾನು ಸಣ್ಣ ಹುಡುಗ ಇದ್ದಾಗ ನೀವು ಎತ್ಕೊಂಡಾಗ ನನ್ನ ಏನ್ ಕರಿತಾ ಇದ್ರಿ? ರಾಮ, ರಾಮಭದ್ರ ಅಂತ ಕರಿತಾ ಇದ್ರಲ್ಲ, ಇವತ್ತ್ಯಾಕೆ ನನ್ನನ್ನು ರಾಮ ಮಹಾರಾಜ ಅಂತ ಕರಿತಾ ಇದ್ದೀರಿ? ನನಗದು ಸೇರೋದಿಲ್ಲ. ಮೊದಲೇನ್ ಕರಿತಿದ್ರಲ್ಲ ಸಣ್ಣ ಹುಡುಗಿದ್ದಾಗ, ರಾಮ ರಾಮಭದ್ರ ಅಂತ ಹೇಳಿ, ನೀವು ಹಂಗ ಕರೆದ್ರೇನೆ ನನಗೆ ಸೇರ್ತದೆ. ನೋಡಿ, ಎಂತಹ ದೊಡ್ಡ ವ್ಯಕ್ತಿಯಾದರೂ ಎಂತಹ ಸಣ್ಣ ಗುಣನೂ ತಾನು ಬಿಡದೇನೆ ಆದರ್ಶವಾಗಿ ಇಡೀ ಜಗತ್ತಿಗೆ ರಾಮದೇವರು ತಾವು ತೋರಿಸ್ತಾ ಇದ್ದಾರೆ. ನನ್ನನ್ನು ರಾಮ ಅಂತಲೇ ನೀವು ಕರೀರಿ. ಇದು ಇತ್ತು ಅಂತಂದ್ರೆ ಈ ಗುಣ ಮನುಷ್ಯನಲ್ಲಿ ಅಹಂಕಾರ ಬರುವಂತಹ ಪ್ರಸಂಗನೇ ಇಲ್ಲ. ಎಂತಹ ದೊಡ್ಡ ಸ್ಥಾನದಲ್ಲಿ ನಾವು ಜೀವನದಲ್ಲಿ ಹೋದರೂ ಕೂಡ
ರಾಮದೇವರ ಈ ಆದರ್ಶನೀಯ ಗುಣಗಳನ್ನು ನಮ್ಮ ಜೀವನದೊಳಗೆ ಇಟ್ಟುಕೊಂಡ್ವಿ ಅಂತಂದ್ರೆ ಆ ಪ್ರಸಂಗನೇ ಇಲ್ಲ. ಇದರ ಜೊತೆಗೆ ಪೂರ್ವಂ ಭಾಷತೆ. ನೋಡಿ, ಇವತ್ತು ಎಲ್ಲರಿಗೂ ಸಮಸ್ಯೆ ಇರೋದು, ನಾನ್ಯಾಕೆ ಅವರನ್ನು ಮೊದಲು ಮಾತಾಡಿಸ್ಲಿ, ಇದು ಸಹಜವಾಗಿ ಎಲ್ಲರಲ್ಲೂ ಬಂದು ಹೋಗಿರ್ತದೆ. ಅವರು ಬಳಗದವರೇ ಆಗಿರಬಹುದು, ಓಣಿಯಲ್ಲೇ ಆಗಿರಬಹುದು, ಇನ್ಯಾರೋ ಆಗಿರ್ಬೋದು, ಸುಮ್ಮನೆ ಕೂತಿರ್ತಾರೆ ಒಂದು ದೇವಸ್ಥಾನದಲ್ಲಿ, ಮೊದಲು ಅವ್ರು ಮಾತಾಡ್ಲಿ, ಆಮೇಲೆ ನಾನು ಮಾತಾಡ್ತೇನೆ. ಆದರೆ ರಾಮದೇವರಂತಾರೆ ಆ ಗುಣ ತಪ್ಪು, ಅದು ದುರ್ಗುಣ. ಗುಣ ಅಂತ ಎರಡಕ್ಕೂ ಕರೀತಾರೆ, ಕೆಟ್ಟ ಗುಣಕ್ಕೂ ಗುಣ ಅಂತಾನೆ ಕರೀತಾರೆ, ಒಳ್ಳೆ ಗುಣಕ್ಕೂ ಗುಣ ಅಂತಾನೆ ಕರೀತಾರೆ. ಆದ್ರೆ ಇದು ದುರ್ಗುಣ ಅಂತಾರೆ ರಾಮದೇವರು. ಪೂರ್ವಂ ಭಾಷತೆ, ನಾನ್ ದೊಡ್ಡ ವ್ಯಕ್ತಿ ಮೊದ್ಲು ಅವನು ಮಾತಾಡಿಸ್ಲಿ ಅಂತ ರಾಮದೇವರು ಅಂತಿದ್ದಿಲ್ಲಂತೆ. ಅಂತಹ ಅಯೋಧ್ಯ ಪಟ್ಟಣದ ರಾಜನಾಗುವಂತಹ ಒಂದು ಅರ್ಹತೆ ಇರುವಂತಹ ರಾಮ, ದಶರಥ ರಾಜನ ಮಗ, ಯುವರಾಜ ಪಟ್ಟದಲ್ಲಿ ಕೂಡುವಂತಹ ದೊಡ್ಡ ಉಚ್ಚ ಸ್ಥಾನ, ಇಂತಹ ವ್ಯಕ್ತಿಯಾಗಿದ್ರು ಕೂಡ ಒಂದು ಸಣ್ಣ ಹುಡುಗ ಬಂದ ಅಂತಂದ್ರೆ ತಾವೇ ಹೋಗಿ ಮಾತನಾಡ್ತಾ ಇದ್ರಂತೆ ರಾಮದೇವರು. ರಾಮ, ಏನಪ್ಪಾ ಚೆನ್ನಾಗಿದ್ದೀರಾ, ಏನು ಎತ್ತ ಅಂತ ತಾವೇ ಮಾತನಾಡಿಕೊಂಡು ಬರ್ತಾ ಇದ್ರಂತೆ. ಹಾಗಾದ್ರೆ ರಾಮದೇವರಲ್ಲಿ ಇರುವಂತಹ ಅತಿ ದೊಡ್ಡದಾದಂತಹ ಗುಣ ಅದು ಮೊದಲಿಗೆ ಮಾತನಾಡುವಂತಹ ಗುಣ. ನೋಡ್ರಿ, ಅವರೇ ಮಾತಾಡ್ಲಿ ಅಂತ ನಾವು ಕೂತ್ವಿ ಅಂತಂದ್ರೆ ನೀವೇ ಮಾತಾಡಿಸ್ಲಿ ಅಂತ ಅವ್ರಿಗೂ ಇರ್ತದೆ. ಹಾಗಾದ್ರೆ ಅವ್ರ ಮಾತು ಇಲ್ಲ, ನಿಮ್ಮ ಮಾತು ಇಲ್ಲ, ಮನಸ್ಸೆ ಹಾಗೆ ಬೆಳೀತಾ ಹೋಗ್ತದೆ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ. ಹಾಗಾದ್ರೆ ದೇವರು, ರಾಮದೇವರು ತಿಳಿಸಿಕೊಟ್ಟಂತಹ ಒಂದು ಆದರ್ಶ ಗುಣ ಮೊದಲು ನಾವು ಮಾತನಾಡ್ಬಿಡೋಣಂತೆ. ಸ್ವಲ್ಪ ತಳಗಡೆ ಇಳಿದು ನಾವು ಮಾತನಾಡಿದ್ವಿ ಅಂತಂದ್ರೆ ಮುಂದೆ ನಾವು ಎತ್ತರ ಸ್ಥಾನಕ್ಕೆ ಹೋಗ್ತೇವೆ. ಅದನ್ನ ರಾಮದೇವರು ತಿಳಿಸಿಕೊಟ್ರು. ಇದರ ಜೊತೆಗೆ ಇನ್ನೂ ಒಂದು ಮಾತನ್ನ ತಿಳಿಸ್ತಾರೆ. ರಾಮದೇವರು ನಿತ್ಯವೂ ದೊಡ್ಡವರ ಜೊತೆಗೆ ಮಾತನಾಡ್ತಾ ಇದ್ರಂತೆ. ಇವತ್ತಿನ ಕಾಲಕ್ಕೆ ಇದನ್ನ ಅತ್ಯಂತ ಅನಿವಾರ್ಯವಾದಂತಹ ಮಕ್ಕಳಿಗೆ ಬೇಕಾಗುವಂತಹ ಗುಣ. ನೀವೆಲ್ಲರೂ ಹಿರಿಯರು ನೋಡಿರ್ತೀರಿ, ನಾವಿನ್ನೂ ಸಣ್ಣವರು, ಅಜ್ಜಿನೋ ಅಜ್ಜನೋ ಅವ್ರ ಮುಂದೆ ಕೂತು ಅವ್ರು ಏನೇನೋ ಕಥೆಗಳನ್ನು ಹೇಳ್ತಾ ಇದ್ರು, ಅದನ್ನ ನಾವು ಕೇಳ್ತಾ ಕೊಡ್ತಾ ಇದ್ವಿ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಟ್ಟಿರ್ತಾರೆ. ಎಲ್ಲರಿಗೂ ಅದೇ ಗುರು, ಅದೇ ಪಾಠಕರು, ಎಲ್ಲವೂ ಅದೇ ಆಗಿದೆ. ಆದ್ರೆ ರಾಮದೇವರು ಇಂತಹ ದೊಡ್ಡ ವ್ಯಕ್ತಿಗಳಾದರೂ ಯಾರಾದರೂ ವೃದ್ಧರು ಬಂದ್ರು ಅಂತಂದ್ರೆ ಅವರ ಜೊತೆಗೆ ಕುಳಿತುಕೊಂಡು ಪ್ರತಿ ದಿವಸ ಮಾತನಾಡಬೇಕಂತೆ. ರಾಮ ತನ್ನ ಬಿಡುವಿಲ್ಲದ ಸಮಯದಲ್ಲಿ ಒಂದಿಷ್ಟು ಸಮಯ ಹಿರಿಯರ ಜೊತೆಗೆ ಮಾತನಾಡುವಂತಹ ರೂಢಿಯಲ್ಲಿ ಇಟ್ಟುಕೊಂಡಿದ್ದಂತೆ ರಾಮ. ಇದು ಎಂತಹ ದೊಡ್ಡ ಗುಣ. ಇವತ್ತು ದೊಡ್ಡವರ ಆಶ್ರಯದಲ್ಲಿ ದೊಡ್ಡವರ ಮಾತುಗಳನ್ನ ಕೇಳದೇ ಇರೋದೇನೆ ಇವತ್ತು ಸಾಮಾಜಿಕವಾದಂತಹ ಅನೇಕ ಸಮಸ್ಯೆಗಳನ್ನ ಪ್ರತಿಯೊಬ್ಬರೂ ನಾವು ಎದುರು ನೋಡುವಂತಹ ಪ್ರಸಂಗ ಇದೆ. ಹಿರಿಯರ ಮಾತುಗಳನ್ನ ಕೇಳಿದಾಗ ಕಾಲ ಕಾಲಕ್ಕೆ ಆಗುವಂತಹ ತಪ್ಪುಗಳನ್ನ ನೋಡಿ ತಿದ್ದಿ ಬುದ್ಧಿವಾದವನ್ನ ಹೇಳ್ತಾ ಇದ್ರು ಅಂತಂದ್ರೆ ಮನುಷ್ಯ ಸಹಜವಾಗಿ ಸನ್ಮಾರ್ಗದಲ್ಲಿ ಇರ್ತಾನೆ. ಹಾಗಳ ಆಚಾರ್ಯರು ಹೇಳಿದಂತೆ ಮನೆಯಲ್ಲಿ ದೊಡ್ಡವರು ಆ ಗುಣಗಳನ್ನ ಅನುಷ್ಠಾನವನ್ನ ಮಾಡ್ತಾ ಇದ್ರು ಅಂತಂದ್ರೆ ಸಣ್ಣವರು ಅದನ್ನು ನೋಡಿ ತಾವು ಕಲಿತಾರೆ. ಹಾಗೆ ರಾಮದೇವರು ಹೇಗಿದ್ರು ಅಂತಂದ್ರೆ ಶೀಲವೃದ್ಧೈಹಿ ಜ್ಞಾನವೃದ್ಧೈಹಿ ವಯೋವೃದ್ಧೈಶ್ಚ ಸಜ್ಜನೈಹಿ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರ ಯೋಗಾಂತರೇಶ್ವಪಿ. ನಾನಾ ರೀತಿಯಾದಂತಹ ಮಾತುಗಳನ್ನ ಅವರಿಂದಾಗಿ ತಾನು ಪಡಿತಾ ಇದ್ದಂತೆ. ಇಂತಹ ಅದ್ಭುತವಾದಂತಹ ಗುಣ ಅದು ರಾಮದೇವರಲ್ಲಿ ಇತ್ತು ಅಂತ ಕೇಳ್ತೇವೆ. ನೋಡಿ, ವಿಚಿತ್ರ, ರಾಮದೇವರಲ್ಲಿ ಇನ್ನೂ ಒಂದು ದೊಡ್ಡದಾದಂತಹ ಅದ್ಭುತವಾದಂತಹ ಗುಣ ಏನು ಅಂತಂದರೆ, ಯಾರಾದರೂ ಯದಿ ಬ್ರುವಂತಂ, ಯಾರಾದರೂ ತಪ್ಪನ್ನ ಮಾಡಿದರೆ ವ್ಯಸನೇಶು ಮನುಷ್ಯಾಣ ಭೃಶಂಭವತಿ ದುಃಖಿತಃ ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ. ರಾಮದೇವರಲ್ಲಿ ಇರುವಂತಹ ದೊಡ್ಡದಾದಂತಹ ಗುಣ ಏನು ಅಂತಂದರೆ ವ್ಯಸನೇಶು ಮನುಷ್ಯಾಣ. ಒಬ್ಬ ವ್ಯಕ್ತಿಗೆ ದುಃಖ ಆಯಿತು ಅಂತಂದ್ರೆ ಯಾಕಪ್ಪ ಏನ್ ದುಃಖ ಆಯಿತು ಅಂತ ಅವ್ರಿಗಿನ ಹೆಚ್ಚಿನ ದುಃಖ ತಾನು ಮಾಡ್ಕೋತಾ ಇದ್ದ ಅಂತೆ ರಾಮ. ತನಗೆ ದುಃಖ ಆಗಿಲ್ಲ. ಇದು ಒಬ್ಬ ರಾಜನ ಒಂದು ಕರ್ತವ್ಯ. ರಾಜನ ಗುಣ ಏನು ಅಂತಂದ್ರೆ ನಾನು ಮಾತ್ರ ಸುಖವಾಗಿದ್ದೇನೆ, ನಮ್ಮವರಿಗೆ ಮನೆಯಲ್ಲಿರುವಂತಹ ಹೆಂಡತಿ ಮಕ್ಕಳಿಗೆ ದುಃಖ ಆದರೆ ಹೇಗೆ ದುಃಖ ಆಗ್ತದೆಯೋ ಹಾಗೆ ರಾಮದೇವರಿಗೆ ಇಡೀ ತಮ್ಮ ರಾಜ್ಯದಲ್ಲಿ ಒಬ್ಬ ಸಣ್ಣ ಹುಡುಗನಿಗೆ ದುಃಖ ಆದರೂ ಕೂಡ ತಾನೂ ದುಃಖವನ್ನು ಪಡ್ತಾ ಇದ್ದಂತೆ ರಾಮ. ಅದಕ್ಕೇನೆ ಕವಿಕಾರರು ಒಂದು ಮಾತನ್ನ ಹೇಳ್ತಾರೆ, ಸಜ್ಜನರು ಹೇಗಿರ್ತಾರೆ ಅಂತಂದ್ರೆ ಬೆಣ್ಣೇಕಿನ ಅತ್ಯಂತ ಮೃದುವಾಗಿ ಇರ್ತಾರಂತೆ. ಯಾಕೆ ನೋಡಿ,
ಬೆಣ್ಣೆ ತನ್ನ ಬುಡು ಕುರಿ ಬಂದ್ರೆ ಕರಗ್ತದಂತೆ, ಆದ್ರೆ ಸಜ್ಜನರು ಇನ್ನೊಬ್ಬರಿಗೆ ಉರಿ, ಇನ್ನೊಬ್ಬರಿಗೆ ಮನಸ್ಸಿನೊಳಗೆ ದುಃಖ, ಇನ್ನೊಬ್ಬರಿಗೆ ಮನಸ್ಸಿನೊಳಗೆ ನೋವಾದ್ರೂ ತಂಬುಡಕ್ ಬಂದಿಲ್ಲ ನೋವು, ಆದ್ರೂ ತಾವು ಕರಗ್ತಾರಂತೆ, ಆದ್ರೂ ತಾವು ದುಃಖವನ್ನು ಪಡ್ತಾರಂತೆ. ಅಯ್ಯೋ ಪಾಪ ಹೀಗಾಗಿದೆಯಲ್ಲ ಅಂತ ಹೇಳಿ ದಯೆಯನ್ನು ತೋರಿಸ್ತಾರಂತೆ. ಇದು ಒಬ್ಬ ಸಜ್ಜನನ ಲಕ್ಷಣ. ಹಾಗೆ ರಾಮದೇವರು ಹೇಗಿದ್ರು ಅಂತಂದ್ರೆ, ಒಬ್ಬರಿಗೆ ದುಃಖ ಆದರೆ ತನಗೂ ದುಃಖ ಆಯಿತು ಅಂತ ಹೇಳಿ ಅವ್ರ ಮುಂದೆ ಕೂತು ಅಳ್ತಾ ಇದ್ದಂತೆ ರಾಮ. ಇದೇ ಉಲ್ಟಾ ನೋಡ್ರಿ, ಹಾಗೇನು ಮಾಡ್ತಾರೆ, ಆದ್ರೆ ಸಂತೋಷ ಆದಾಗ ತನ್ನ ಸಂತೋಷ ಅಂತ ಯಾರಾದ್ರೂ ತಿಳಿದುಕೊಳ್ತಾರ? ನಿಮಗೊಂದು ₹1,00,00,000 ಬಂತು, ನೀವು ಸಂತೋಷ ಇದ್ದಾಗ ಓ ನಾನು ಕುಣಿತೇನ, ನನಗೂ ₹1,00,00,000 ಬಂತು ಅಂತ ಬಂದದ್ದು ನಿಮಗೆ, ಆದ್ರೆ ನಾನೇ ಕುಣಿಲಿ ಅಂತ ನಮ್ಮಂತವರಿಗೆ ಇರ್ತದೆ. ಆದ್ರೆ ರಾಮದೇವರು ಹೇಗಿದ್ರು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಒಬ್ಬ ಸಣ್ಣ ವ್ಯಕ್ತಿಗೆ ಏನೋ ಒಂದು ಸಂತೋಷವಾಯಿತು ಅಂತಂದ್ರೆ ಅವನ ಜೊತೆಗೆ ಸಂತೋಷವನ್ನ ಪಡ್ತಾ ಇದ್ರಂತೆ ರಾಮಚಂದ್ರ ದೇವರು. ಇಂತಹ ಅದ್ಭುತವಾದಂತಹ ಗುಣ ಅದು ರಾಮದೇವರಲ್ಲಿ ನಾವು ಕಾಣ್ತೇವೆ. ಇನ್ನೊಬ್ಬರನ್ನ ನೋಡಿ, ಇನ್ನೊಬ್ಬರ ಸಂತೋಷವನ್ನು ನೋಡಿ ನಾವು ಸಂತೋಷ ಪಡುವಂತಹ ಗುಣ ಏನಿದೆಯಲ್ಲ, ಇದು ಜೀವನದೊಳಗೆ ಎಲ್ಲಾ ಗುಣದಕ್ಕಿಂತ ದೊಡ್ಡ ಗುಣ, ಎಲ್ಲಾ ಗುಣಕ್ಕಿಂತ ದೊಡ್ಡ ಗುಣ. ನಾವು ಇನ್ಯಾವ ಗುಣಗಳನ್ನು ಕಲಿಯೋದು ಬೇಡ. ನಮ್ಮ ಗುರುಗಳು ಮೇಲಿಂದ ಮೇಲೆ ಈ ಮಾತನ್ನ ಹೇಳ್ತಾ ಇರ್ತಿದ್ರು, ಯಾವ ಗುಣವನ್ನು ಕಲಿಬೇಡಿ, ಒಂದು ಗುಣ ಕಲ್ತು ಬಿಡ್ರಿ. ಇನ್ನೊಬ್ಬರ ಗುಣಗಳನ್ನ ನೋಡಿ ಸಂತೋಷ ಪಡುವಂತಹ ಒಂದು ಗುಣ ಇತ್ತು ಅಂತಂದ್ರೆ ಜೀವನದಲ್ಲಿ ನಿಮಗೆ ಎಲ್ಲಾ ಗುಣಗಳು ನಿಮ್ಮಲ್ಲಿ ಬರ್ತದೆ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು. ಅದೇ ಮಾತನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ, ಲೋಕೋತ್ತರವಾದ ಲೋಕೋದ್ಧಾರಕವಾದಂತಹ ಒಂದು ವ್ಯಕ್ತಿತ್ವ ಅದು ರಾಮದೇವರಲ್ಲಿ ಇತ್ತು ಅಂತ ನಾವು ಕಾಣುತ್ತೇವೆ. ನೋಡಿ ವಿಚಿತ್ರ, ಇದೇ ರಾಮದೇವರಿಗೆ ಒಬ್ಬರ ಮೇಲೇನೂ ದ್ವೇಷ ಇದ್ದಿದ್ದಿಲ್ಲ, ಒಬ್ಬರ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಇದ್ದಿದ್ದಿಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಬಾರಿ ರಾವಣನನ್ನ ರಾಮದೇವರು ಕೊನೆಗೆ ಸಮುದ್ರವನ್ನ ದಾಟಿ ಹೋಗಿ ಕೊಲ್ತಾರೆ. ಕೊಂದಾದ ಮೇಲೆ ತಮ್ಮ ವಿಭೀಷಣ ನಿಂತಿರ್ತಾನೆ. ವಿಭೀಷಣ ಸಾತ್ವಿಕ. ಅವನಂತ ರಾಮದೇವರು ಹೇಳ್ತಾರೆ, ನಿಮ್ಮ ಅಣ್ಣನ ಮುಂದಿನ ಎಲ್ಲ ಕಾರ್ಯಗಳನ್ನ ಮಾಡೋ, ಸತ್ತಾದ ಮೇಲೆ ಮುಂದಿನ ಮಾಡುವಂತಹ ಕಾರ್ಯಗಳನ್ನ ನಾನು ಮಾಡೋದಿಲ್ಲ ಅಂತಾನೆ ವಿಭೀಷಣ. ಅಲ್ಲೋ ಯಾಕೆ ಮಾಡೋದಿಲ್ಲ? ಕೆಟ್ಟ ನೀಚ ಇದ್ದಾನ್ರಿ, ಎಷ್ಟು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ರಾವಣ, ಅವನಿಗೆ ನಾನು ಪ್ರೇತ ಕಾರ್ಯಗಳನ್ನ ಮಾಡ್ಲಾ, ನಾನು ಅಪವಿತ್ರ ಆಗ್ತಾನೆ, ಮಾಡೋದಿಲ್ಲ ಅಂತಾನೆ. ಆಗ ರಾಮದೇವರು ಒಂದು ಮಾತನ್ನ ಹೇಳ್ತಾರೆ, ಮರಣಾಂತಾನಿ ವೈರಾಣಿ, ವೈರ ಇರ್ಲೇಬಾರ್ದು. ಅಕಸ್ಮಾತ್ ವೈರ ಇದೆ ಅಂತ ಇಟ್ಟುಕೊಂಡ್ರು ಅದು ಎಲ್ಲಿ ತನಕ ಗುರುತ್ತಾ? ಒಬ್ಬ ವ್ಯಕ್ತಿ ಸಾಯೋ ತನಕ, ಸತ್ತಾದ ಮೇಲೆ ವೈರ ಮುಗಿದು ಹೋಗ್ತದೆ. ಅದಕ್ಕಾಗಿ ಅವನು ದುಷ್ಟನೇ ಆಗಿರ್ಬೋದು, ಅವನು ನೀಚನೇ ಆಗಿರ್ಬೋದು. ನೋಡು, ನಿನ್ನೊಳಗೆ ಎಲ್ಲಾ ಗುಣ ಇದೆನಾ? ನೋಡ್ರಿ ರಾಮದೇವ್ರು ಕೇಳುವಂತಹ ಮಾತು, ನಿನ್ನೊಳಗೆ ಎಲ್ಲಾ ಗುಣ ಇದೆನಾ ಹೇಳು? ವಿಭೀಷಣ ಇಲ್ಲ, ಮತ್ ನಿನ್ನನ್ನು ಬಿಟ್ಟು ಬಿಡೋದಾ? ಹಾಗೆ ರಾವಣನಲ್ಲಿನೂ ಗುಣ ಇದೆ, ಶತ್ರುಗಳಲ್ಲಿನೂ ಗುಣವನ್ನ ಕಾಣುವಂತಹ ಒಂದು ದೊಡ್ಡ ಗುಣ ಅದು ರಾಮದೇವರಲ್ಲಿ ಇತ್ತು. ಇವತ್ತು ಶತ್ರುಗಳಲ್ಲ, ಮನೆಯಲ್ಲಿರುವ ವ್ಯಕ್ತಿಗಳಲ್ಲೇನೆ ನಮಗೆ ದೋಷಗಳೇ ಕಾಣಿಸ್ತದೆ. ಹೆಂಡತಿನೋ, ಅತ್ತೆನೋ, ಮಾವನೋ, ಗಂಡನೋ, ಮಕ್ಕಳೋ, ಅವರಲ್ಲಿರುವ ಅನೇಕ ಗುಣಗಳಿದ್ರೂ ನಮ್ಮ ಜೀವನದಲ್ಲಿ ಅವರ ಗುಣಗಳು ನಮ್ಮ ಕಣ್ಣಿಗೆ ಬೀಳೋದಿಲ್ಲ, ಅವರ ದೋಷಗಳೇ ನಮ್ಮ ಕಣ್ಣಿಗೆ ಬೀಳುತ್ತದೆ. ರಾಮ ಅಂತಾನೆ ಅದು ತಪ್ಪು. ಮನೆಯಲ್ಲಿರುವ ಸದಸ್ಯರನ್ನ ಬಿಡಿ, ಶತ್ರುಗಳಲ್ಲಿನೂ ಗುಣವನ್ನ ಕಾಣುವಂತಹ ಒಂದು ಮಹಾನ್ ವ್ಯಕ್ತಿತ್ವ ಅದು ರಾಮದೇವರಲ್ಲಿ ಇತ್ತು. ಅಂತೇನೆ ಇವತ್ತು ರಾಮ ನಮಗೆ ಮರ್ಯಾದಾ ಪುರುಷೋತ್ತಮನಾಗಿ ಬರಲಿಕ್ಕೆ ಕಾರಣ ಇಂತಿಂತಹ ಗುಣಗಳನ್ನ ತನ್ನ ಜೀವನದಲ್ಲಿ ಇಟ್ಟುಕೊಂಡ ವ್ಯಕ್ತಿ. ನೋಡಿ, ಇದೇ ರಾಮ ಭಾರಿ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಭಾರಿ ಸಿಂಗಾರ ಮಾಡಿರ್ತಾರೆ ಅಯೋಧ್ಯ ಪಟ್ಟಣವನ್ನ. ಭರತ ಕೈಕೇಯ ದೇಶದೊಳಗಿರ್ತಾನೆ. ಭರತ ಬರೋದ್ರೊಳಗೆ ಈ ಕೆಲಸ ಮುಗಿಸಬೇಕು ಅಂತ ದಶರಥನ ಚಿಂತನೆ. ಯಾಕೆ ಮತ್ತೆ ಬಂದು ರಾಜ್ಯ ನನಗಬೇಕು ಅಂತ ತಗೊಂಡ್ಬಿಟ್ಟ ಅಂದ್ರೆ ಪಾಪ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ರಾಮನಿಗೇನು ಗತಿ? ಅತ್ಯಂತ ಗೂಢವಾಗಿ ಒಂದು ಪಟ್ಟಾಭಿಷೇಕವನ್ನ ಮಾಡಿ ಮುಗಿಸಬೇಕು ಅಂತ ಸಿದ್ಧನಾಗಿದ್ದ. ಮಂಥರೆ ಬರ್ತಾಳೆ ನೋಡಿ, ಕೈಕೇಯಿಯ ಹತ್ತಿರ ಮಂಥರೆ ಬಂದು ಹೇಳ್ತಾಳೆ, ಹುಚ್ಚಿ ಕೈಕೇಯಿ, ಆರಾಮವಾಗಿ ಇಲ್ಲಿ ಮಲ್ಕೊಂಡಿಯಲ್ಲ, ಸರ್ವನಾಶ ಆಗ್ತಾ ಇದೆ. ಏನಾಗ್ತಾ ಇದೆ? ರಾಮನಿಗೆ ಪಟ್ಟಾಭಿಷೇಕ, ನಿನ್ನ ಮಗ ನೀನು ಕಾಡಿಗೆ ಹೋಗೋ ಪ್ರಸಂಗ ಬರ್ತದೆ. ರಾಮನಿಗೆ ನೋಡ್ರಿ, ಕೈಕೇಯಿ ಮೊದಲು ಒಳ್ಳೆಯವಳೆ. ರಾಮನಿಗೆ ಪಟ್ಟಾಭಿಷೇಕ ಅಂತ ಮಂಥರೆ ಹೇಳಿದ ಮರುಕ್ಷಣಕ್ಕೆ ತನ್ನ ಕೊರಳೊಳಗಿರುವಂತಹ ಒಂದು ಬಂಗಾರದ ಸರವನ್ನು ಎತ್ತಿ ಕೊಡ್ತಾಳಂತೆ ಕೈಕೇಯಿ. ಮೊದಲಿಗೆ ಏನು ಒಳ್ಳೆ ಸುದ್ದಿ ಹೇಳಿದಿ ಅಂತ ಹೇಳಿ. ನೋಡ್ರಿ, ಮೊದಲಿಗೆ ಒಳ್ಳೆಯವಳು ಕೈಕೇಯಿ. ಆದರೆ ಮಂಥರೆ ನಾನಾ ರೀತಿಯಾದಂತಹ ದುಷ್ಟ ಬುದ್ಧಿಯನ್ನ ಪ್ರಚೋದನೆ ಮಾಡ್ತಾ ಇದ್ದಾಳೆ
ಕೈಕೇಯಿಗೆ. ಇದು ನಮ್ಮ ಜೀವನದ ಪರಿಸ್ಥಿತಿ. ಇವತ್ತು ಎಲ್ಲರಿಗೂ ದೇವರು ಬೇಕು, ದೇವರಿಗೆ ನಮಸ್ಕಾರ ಮಾಡ್ತೇವೆ, ಧರ್ಮ ಬೇಕು, ನಮ್ಮ ನಮ್ಮ ಆಚರಣೆಯನ್ನ ನಮಗೆ ಬೇಕು ಅಂತ ಎಲ್ಲರಿಗೂ ಇದೆ. ಆದರೆ ಅದನ್ನು ಕೆಡಿಸುವಂತಹ ಮಂಥರೆಯಂತಹ ಶತ್ರುಗಳು ಜೀವನದೊಳಗೆ ಇವತ್ತು ತುಂಬಿ ಇದ್ದಾರೆ. ಅವರು ಹೊರಗಿನ ಶತ್ರುಗಳು ಇದ್ದಾರೆ, ಮಾನಸಿಕ ಶತ್ರುಗಳು ಇದ್ದಾರೆ. ಹಾಗಾದರೆ ಮಂಥರೆ ಬುದ್ಧಿಯನ್ನ ಕೆಡಿಸಿದ್ಲು ಕೈಕೇಯಿದು. ಹಾಗೆ ನಮ್ಮ ಜೀವನದಲ್ಲಿನೂ ಕೂಡ ಬುದ್ಧಿಯನ್ನ ಕೆಡಿಸುವಂತಹ ಮಂಥರೆಯರು ಬೇಕಾದಷ್ಟು ಜನ ಇರ್ತಾರೆ. ಅದಕ್ಕೆ ನಾವು ವಿಚಲಿತರಾದ್ವಿ ಅಂತಂದ್ರೆ ಕೈಕೇಯಿಗೆ ಆದಂತಹ ಗತಿ ಆಗ್ತದೆ. ಹಾಗಾಗಬಾರದು ಅಂತನ್ನೋದು ಸರಿ. ಕೈಕೇಯಿ ದಶರಥನ ಹತ್ತಿರ ಹೋಗ್ತಾಳೆ. ನಿನ್ನ ಮಗ 14 ವರ್ಷ ಕಾಡಿಗೆ ಹೋಗ್ಬೇಕು, ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಮೂರ್ಛೆ ಬಂದು ಬಿಡ್ತಾನೆ ದಶರಥ ಮಹಾರಾಜ. ಭಾರೀ ಸಂಭ್ರಮ. ಸರಿ, ರಾಮದೇವರು ಬರ್ತಾ ಇದ್ದಾರೆ ಪಟ್ಟಾಭಿಷೇಕಕ್ಕೆ ಅಂತ ಹೇಳಿ. ಏನಾಗಿರ್ಬೇಕು ನೋಡಿ, ಏನೋ ಒಂದು ಕರ್ಕೊಂಡು ಹೋಗ್ತೇನೆ ಅಂತ ಗಂಡ ಹೇಳಿರ್ತಾನೆ, ಇನ್ನೇನೋ ಅನಿವಾರ್ಯ ಕಾರಣಕ್ಕೆ ಆಗಲಿಲ್ಲ ಅಂತಂದ್ರೆ 2 ದಿವಸ ಸಿಟ್ಟು ಮಾಡ್ಕೊಳ್ಳೋ ಹೆಂಡತಿಂಡಿರ್ತಾರೆ. ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಕರ್ಕೊಂಡು ಹೋಗ್ತೀನಿ ಅಂದಿದ್ರಿ, ಕರ್ಕೊಂಡು ಹೋಗ್ತೀನಿ ಅಂತಂದಾಗ ಸಂತೋಷದ ಮುಖ, ಕರ್ಕೊಂಡು ಹೋಗಂಗಿಲ್ಲ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಅಳೋ ಮುಖ. ನಮಗೊಂದು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಈ ಪ್ರಸಂಗ ಆಗಬೇಕು ಅಂದ್ರೆ ರಾಮದೇವರ ಪಟ್ಟಾಭಿಷೇಕ. ಇನ್ ಸ್ವಲ್ಪ ಕ್ಷಣದಲ್ಲಿ ಪಟ್ಟಾಭಿಷಿಕ್ತರಾಗಿ ರಾಜನಾಗಿ ಕೂಡುವಂತಹ ಉತ್ಸವ. ಏನ್ ಸಂಭ್ರಮ! ರೇಷ್ಮೆ ಮಡಿ ಉಟ್ಕೊಂಡು ಕೂತಿದ್ದಾರೆ ರಾಮಚಂದ್ರ ದೇವರು. ಕಾವ್ಯದಲ್ಲಿ ಒಂದು ಮಾತನ್ನ ತಿಳಿಸ್ತಾರೆ. 2 ಸಮಯದಲ್ಲಿ ರಾಮಚಂದ್ರ ದೇವರು ಏಕಪ್ರಕಾರವಾಗಿ ಇದ್ರಂತೆ. ಉತ್ಸವ ನಡೆಯಬೇಕು ಅಂತಂದಾಗ ರೇಷ್ಮೆ ಮಡಿ ಉಟ್ಟುಕೊಂಡು ನಗನಗತಾ ಇದ್ದಂತಹ ರಾಮ ಕೈಕೇಯಿಯ ಹತ್ತಿರ ಬಂದಾಗ ಕೈಕೇಯಿ ಹೇಳುತ್ತಾಳೆ, ನಿಮ್ಮಪ್ಪ ನನಗೆ 2 ವರ ಕೊಡಬೇಕಾಗಿತ್ತು, 2 ವರ ಕೊಟ್ಟಿದ್ದಾನೆ. ನೀನು 14 ವರ್ಷ ಕಾಡಿಗೆ ಹೋಗಬೇಕು, ನಾನು ನನ್ನ ಮಗನಾದಂತಹ ಭರತ ಇಲ್ಲಿ ರಾಜ್ಯವನ್ನು ಆಳಬೇಕು ಅಂತ ಕೈಕೇಯಿ. ಇದಕ್ಕಿಂತ ಮುಂಚೆಗೆ ಕೈಕೇಯಿಯ ಹತ್ತಿರ ಬರ್ತಾನೆ ರಾಮ. ನೋಡ್ತಾನೆ, ಯಾಕೋ ಡಲ್ ಆಗಿದ್ದಾರಲ್ಲ ದಶರಥ ಅಮ್ಮ ಕೈಕೇಯಿ ಇಬ್ರು. ಏನಾಗಿದೆ? ಇಲ್ಲ, ನನ್ನೊಂದು ಪ್ರತಿಜ್ಞೆ ನಡೆಸಿಕೊಡ್ತೀಯ ರಾಮ? ವಾಲ್ಮೀಕಿ ರಾಮಾಯಣ ಹೇಳಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾ ಇಲ್ಲ. ರಾಮದೇವರು ಹೇಳ್ತಾರೆ, ಅಮ್ಮ ವಿಷ ಕುಡಿಬೇಕಾ ಹೇಳು, ಕುಡಿತೇನೆ. ಬೆಟ್ಟದಿಂದ ಬಿದ್ದು ಹಾರಬೇಕಾ ಹೇಳು, ಹಾರ್ತೇನೆ. ಇನ್ನು ಏನ್ ಕೆಲಸ ಇದೆ ಹೇಳು, ನಾನು ಮಾಡಿ ತೋರಿಸ್ತೇನೆ. ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡೆ ಅಂತ ಕೇಳ್ತಾನೆ ರಾಮ. ಹೇಳೋದು ಸಹಜ ಇದೆ, ನಿನಗೆ ಪಟ್ಟಾಭಿಷೇಕ ಬೇಡ, ಕಾಡಿಗೆ ಹೋಗು ಅಂತಂದ್ರೆ ಕೆಲವೊಬ್ರು ಬದಲಾಗೋ, ಮುಗಿತಾ ಭಕ್ತಿ ಮುಗಿದು ಹೋಗ್ತದೆ. ಹಾಗೆ ರಾಮದೇವರು ಇದ್ರ. ಹಾಗೆ ಕೈಕೇಯಿ ಹೇಳ್ತಾಳೆ, ನೀನು 14 ವರ್ಷ ಕಾಡಿಗೆ ಹೋಗು, ನನ್ನ ಮಗನಾದ ಭರತ ರಾಜ್ಯವನ್ನಾಡ್ಲಿ. ಆಕಿ ಭಾರಿ ಟೆನ್ಷನ್ ಆಗಿದ್ಲು. ಏನಂತಾನೋ ಏನೋ, ರಾಮ ಹೊಡಿತಾನೋ ಬಡಿತಾನೋ, ಒಲ್ಲೆ ಅಂತಂತಾನೋ, ಏನ್ ಮಾಡ್ತಾನೋ ಅಂತ ಭಾರಿ ಟೆನ್ಷನ್ ಆಗಿದ್ಲು ಕೈಕೇಯಿ. ರಾಮ ಅಂತಾನೆ, ಇಷ್ಟೇನಾ? 14 ವರ್ಷ ಕಾಡಿಗೆ ಹೋಗ್ಬೇಕು, ನಿನ್ನ ಮಗ ಭರತ ರಾಜ್ಯ ಆಳ್ಬೇಕು, ಇಷ್ಟರ ಸಲುವಾಗಿ ಇಷ್ಟೆಲ್ಲ ಗದ್ದಾಟ ಆಗ್ತದೆ, ಇವತ್ತೇ ಹೋಗ್ತೀನಿ ಅಂತಾನೆ ರಾಮ. ಯಾಕೆ ಅಂತಂದ್ರೆ ಆಜ್ಞೆ ಮಾಡಿದ್ದು ನಮ್ಮಪ್ಪ. ಅಪ್ಪನ ಆಜ್ಞೆಯನ್ನ, ಅಪ್ಪನ ಮಾತನ್ನ ಕೇಳಿದರೆ ಜೀವನದೊಳಗೆ ಯಾರೂ ಅಧೋಗತಿಯನ್ನು ಹೊಂದಿಲ್ಲ. ತಂದೆ ತಾಯಿಗಳ ಮಾತನ್ನ, ವೃದ್ಧರ ಹಿರಿಯರ ಮಾತನ್ನ ಕೇಳಿದ ಒಬ್ಬ ವ್ಯಕ್ತಿನೂ ಜೀವನದೊಳಗೆ ತಳಗಡೆ ಹೋಗಿಲ್ಲ, ಅವನು ಮೇಲೇನೆ ಬರ್ತಾನೆ. ಅದಕ್ಕಾಗಿ ತಾಯಿ ಇಷ್ಟರ ಸಲುವಾಗಿ ಇಷ್ಟೇ ಆಗ್ತಲಿ ಕೆಡಿಸ್ಕೊಂಡಿ, ನಾನು ಅವಶ್ಯವಾಗಿ ಹೋಗ್ತೇನೆ. ಇವನಂತಾನೆ, ನನ್ನ ಇಡೀ ಸಂಪತ್ತನ್ನ, ಇಡೀ ಐಶ್ವರ್ಯವನ್ನ, ಇಡೀ ಅಧಿಕಾರವನ್ನ ನೋಡಿ ರಾಮದೇವರು ಹೇಳೋ ಮಾತು, ಭರತನಿಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದೆ ಅಂತಾರೆ ರಾಮದೇವರು. ಯಾವ ಅಣ್ಣ ತಮ್ಮಂದ್ರೆ ಇವ ಅನ್ನೋ ಪ್ರಸಂಗ ಇದೆ. ನನ್ನ ಆಸ್ತಿ ನನಗೆ, ನಿನ್ನ ಆಸ್ತಿ ನಿನಗೆ ಅಂತ ಹೋಗುವಂತಹ ಕಾಲ ಇವತ್ತಿದ್ದರೆ ಅದು ರಾಮರಾಜ್ಯ ಆಗೋದಿಲ್ಲ. ಆದರೆ ರಾಮದೇವರಂತಾನೆ, ಭರತನಿಗೇನೆ ಕೊಡಬೇಕು ಅಂತ ಸಂಪತ್ತನ್ನು ಇಟ್ಟುಕೊಂಡಿದ್ದೆ ನಾನು. ಅವನು ಕೇಳದೇನೆ ಕೊಡಬೇಕು ಅಂತ ನಾನು ಕೂತಾಗ, ನಮ್ಮಪ್ಪ ಆಜ್ಞೆ ಮಾಡಿದಾಗ ನಾನು ಕೊಡೋದಿಲ್ವಾ? ಅವಶ್ಯವಾಗಿ ನಾನು ಕೊಡ್ತೇನೆ ಭರತನಿಗೆ. ಇದನ್ನು ತೆಗೆದುಕೊಂಡು ಹೋಗ್ಲಿ, ಭರತನೇ ರಾಜ್ಯವನ್ನ ಆಡ್ಲಿ, ನನಗೆ ಬೇಕಾಗಿಲ್ಲ ರಾಜ್ಯ ಅಂತ ಹೇಳಿದಂತಹ ವ್ಯಕ್ತಿ ಇವನು ರಾಮ. ಹಾಗಾದ್ರೆ ಇವತ್ತು ಸಂಪತ್ತು ನನಗೆ ಬೇಡ ನಿನಗೆ ಬೇಡ ಅಂತ ಯಾರಾದರೂ ಅನ್ನೋರಿದ್ದಾರ? ಅಣ್ಣ ತಮ್ಮಂದ್ರೆ ನನಗೆ ಈ ಸಂಪತ್ತು ಬೇಕು, ನನಗೆ ಈ ಸಂಪತ್ತು ಬೇಕು ಅಂತಂತಾರೆ. ಆದರೆ ರಾಮ ತಿಳಿಸಿಕೊಟ್ಟ ಜೀವನದಲ್ಲಿ ತ್ಯಾಗದ ಬುದ್ಧಿ. ಸ್ವಲ್ಪ ನಾವು ಸಂಬಂಧ ಇವತ್ತು ಗಟ್ಟಿಯಾಗಿ ಇರಬೇಕು ಅಂತಂದ್ರೆ, ಎಲ್ಲರೂ ನಮ್ಮ ಸ್ವಾರ್ಥತನೇ ನಡೆಯಬೇಕು ಅಂತಂದ್ರೆ, ಇವತ್ತು ಜೀವನದಲ್ಲಿ ಗಂಡ ಹೆಂಡಂದಿರ ಸಂಬಂಧನೂ ಗಟ್ಟಿಯಾಗಿ ನಿಂದಿರ್ಲಿಕ್ಕೆ ಆಗೋದಿಲ್ಲ. ಒಬ್ಬರು ಜೀವನದಲ್ಲಿ ತಮ್ಮ ಸ್ವಾರ್ಥತೆಯನ್ನ ತ್ಯಾಗ ಮಾಡಿದಾಗ, ಹಿರಿಯರು ಹಳೆಯ ಕಾಲಕ್ಕೆ ತಮ್ಮ ಇಡೀ ಜೀವನವನ್ನ ತ್ಯಾಗಮಯವಾಗಿ ಮಾಡ್ತಾ ಇದ್ರು. ಅಂತೇನೆ ಅವರು ಸಂತೋಷದಿಂದ ಇರಲಿಕ್ಕೆ ಕಾರಣ
ಜೀವನದಲ್ಲಿ ಅವರ ಮನೆಯಲ್ಲಿ ಒಬ್ಬರಾದರೂ ತ್ಯಾಗಮಯವಾದಂತಹ ಜೀವನವನ್ನು ಮಾಡ್ತಾ ಇದ್ರು. ಇವತ್ತು ರಾಮ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ಯಾಕೆ ಅವಶ್ಯವಾಗಿ ಭರತನೇ ಇದನ್ನ ಆಳಿಕೊಳ್ಳಿ ಅಂತ ಹೇಳಿದರೆ ಕೈಕೇಯಿ ಅಂತಾಳೆ, ಅಯ್ಯೋ ಹೋಗ್ತೀನಿ ಅಂತೇನೋ ಅಂದ್ಬಿಟ್ಟಿದ್ದಾನೆ, ಇನ್ನೊಂದು ವರ್ಷ ಬಿಟ್ಟು ಹೋದ್ರೆ ಏನ್ ಮಾಡ್ಲಿ? ನೋಡ್ರಿ ಕೈಕೇಯಿಯ ದುರಾಲೋಚನೆ. ಅದಕ್ಕೆ ಅಕ್ಕಿ ಅಂತಾಳೆ, ನೋಡು ನೀನು ಹೋಗದ ಹೊರತು ನಿಮ್ಮ ಅಪ್ಪ ಊಟ ಮಾಡೋದಿಲ್ಲ. ಇವತ್ತೇ ಹೋದಿ ಅಂದ್ರೆ ನಿಮ್ಮ ಅಪ್ಪ ಇವತ್ತೇ ಊಟ ಮಾಡ್ತಾನೆ. ಇವತ್ತೇ ಹೋಗ್ತೀನಿ ಅಂತಾನೆ ರಾಮ. ಹೊರಡಬೇಕಾದ್ರೆ ಮೊದಲನೇ ಕೆಲಸ ಮಾಡಿದ್ದೇನು ಗೊತ್ತಾ ರಾಮ? ದಶರಥನಿಗಲ್ಲ, ಕೈಕೇಯಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ. ಯಾರು ಮಾಡ್ಲಿಕ್ಕೆ ಶಕ್ಯ ಇದೆ ಈ ನಮಸ್ಕಾರವನ್ನ? ಯಾರು ನಮಗೆ ಕೇಡನ್ನ ಬಯಸ್ತಾರೋ, ಯಾರು ನಮಗೆ ಕೆಟ್ಟಾಗಲಿ ಅಂತ ಮನಸ್ಸಿನ ಕ್ಷಣ ಕ್ಷಣಕ್ಕೂ ಚಿಂತನೆಯನ್ನು ಮಾಡ್ತಾ ಇದ್ದಾರೋ ಅಂತವರಿಗೂ ನಮಸ್ಕಾರ ಮಾಡಿ ಪುರಸ್ಕಾರ ಮಾಡುವಂತಹ ಒಂದು ದೊಡ್ಡ ಗುಣ ಇದು ರಾಮದೇವರಲ್ಲಿ ಇತ್ತು. ಈ ಗುಣ ಜೀವನದಲ್ಲಿ ನಮ್ಮೊಳಗೆ ಇಷ್ಟು ಬೇಡ ಒಂದು ಸ್ವಲ್ಪ ಇದ್ರೂ ಸಾಕು ಜೀವನದಲ್ಲಿ. ಇವತ್ತು ನಾವು ನಿಶ್ಚಿಂತತೆಯಿಂದ ಆರಾಮವಾಗಿ ಇರಲಿಕ್ಕೆ ಆಗ್ತದೆ. ಅಂತಹ ದೊಡ್ಡದಾದಂತಹ ಗುಣ ಇದು ರಾಮದೇವರಲ್ಲಿ ಇತ್ತು ಅಂತ ವಾಲ್ಮೀಕಿ ಮಹರ್ಷಿಗಳು ತಾವು ತಿಳಿಸಿಕೊಡ್ತಾರೆ. ಎಂತಹದ್ದಿದೆ? ಅಣ್ಣ ತಮ್ಮಂದಿರು, ಅತ್ತೆ ಮಾವಂದಿರು. ನೋಡಿ, ಇನ್ನೊಂದು ವಿಚಿತ್ರ ಇದೆ. ಸರಿ, ರಾಮ ಏನೋ ಕಾಡಿಗೆ ಹೊರಟು ನಿಂತ, ಸೀತಾದೇವಿ ಹತ್ರ ಹೋಗ್ತಾನೆ. ನೋಡು ಸೀತೆ, ನಮ್ಮಪ್ಪ ಆಜ್ಞೆ ಮಾಡಿದ್ದಾನೆ, 14 ವರ್ಷ ನಾನು ಕಾಡಿಗೆ ಹೋಗ್ತೇನೆ, ನೀನು ಇಲ್ಲೇ ಇರು ಅಂತಂದಾಗ ಬಹಳ ಚಲೋ ಆಯ್ತು, ಹೋಗ್ಬರ್ರಿ ಅಂತ ಅನ್ಲಿಲ್ಲ ಸೀತೆ. ನಿಮ್ದೊಂದೇನೋ ಹಣೆ ಬರಹ ಇದೆ, ಕಾಡಿಗೆ ಹೋಗೋದು, ಹೋಗ್ರಿ ನಾನು ಇಲ್ಲೇ ಇರ್ತೀನಿ ಅಂತ ಸೀತೆ ಅನ್ಲಿಲ್ಲ. ಆ ಹೇಳೋ ಪ್ರಸಂಗದಲ್ಲಿ ರಾಮದೇವರು ಒಂದು ಮಾತನ್ನು ಹೇಳ್ತಾರೆ. ನಾನು ಓದಿದ್ರ ಸಾರವನ್ನು ಹೇಳ್ತಾ ಇದ್ದೇನೆ, ಯಾವುದನ್ನು ಓದ್ತಾ ಇಲ್ಲ ಶ್ಲೋಕವನ್ನ. ರಾಮದೇವರು ಸೀತಾದೇವಿಗೆ ಕೆಲವು ಕಿವಿ ಮಾತುಗಳನ್ನು ಹೇಳಿ ಹೋಗ್ತಾರೆ. ನೋಡು, ನಾನು ಕಾಡಿಗೆ ಹೊರಟಿದ್ದೀನಿ, ಹೋದಾದ ಮೇಲೆ ನೀನು ಹೇಗೆ ಬೇಕಾಗಿರೋ ಹಾಗಿಲ್ಲ, ಬೆಳಿಗ್ಗೆ 8 ಗಂಟೆಗೆ 9 ಗಂಟೆಗೆ ಹೇಳೋ ಹಾಗಿಲ್ಲ. ಸತು ಕಲ್ಯ ಮುತ್ತಾಯ, ಬೆಳಿಗ್ಗೆ ಎದ್ದು ಮೊದಲಿಗೆ ಮಾಡೋ ಕೆಲಸ ಏನು ಗೊತ್ತಾ ಸೀತೆ? ನೀನು ನಮ್ಮಪ್ಪ ಅಮ್ಮಗೆ ನಮಸ್ಕಾರ ಮಾಡಬೇಕು. ಇವತ್ತು ಆ ಪದ್ಧತಿನೇ ಹೋಗಿದೆ. ನಮಸ್ಕಾರ ಜೀವನದಲ್ಲಿ ಎಂತಿಂತಹ ವ್ಯಕ್ತಿಯನ್ನು ಪರಿವರ್ತಿತವನ್ನಾಗಿ ಮಾಡುತ್ತದೆ. ಇವತ್ತು ನಮಸ್ಕಾರದ ಕೊರತೆ ಇದೆ. ಮಕ್ಕಳು ತಂದೆ ತಾಯಿಗಳಿಗೆ ನಮಸ್ಕಾರ ಇಲ್ಲ, ಎದ್ದ ತಕ್ಷಣ ಮೊಬೈಲವನ್ನು ನೋಡ್ತಾ ಕೂತ್ರು ಅಂತಂದ್ರೆ ನಾಳೆ ತಿರಸ್ಕಾರ ಮಾಡುವಂತಹ ಪ್ರಸಂಗ ಇರ್ತದೆ. ಅವರಿಗೆ ಸಣ್ಣಂದ್ರಿದ್ದಾಗಲೇನೆ ನಾವು ನಮಸ್ಕಾರ ದೇವರಿಗೆ ಮಾಡು, ಗುಡಿಗೆ ಹೋಗಿ ಮಾಡು, ಅಪ್ಪ ಅಮ್ಮಗ ಮಾಡು ಅಂತ ರೂಢಿಯನ್ನ ಇಟ್ವಿ ಅಂತಂದ್ರೆ ಇವತ್ತು ಜೀವನದಲ್ಲಿ ಅವರು ಒಳ್ಳೆಯ ಗುಣವಂತರಾಗಿ ಬೆಳೆಯುವಂತಹ ಪ್ರಸಂಗ ಇರ್ತದೆ. ಸೀತಾದೇವಿಗೆ ಹೇಳ್ತಾನೆ, ಪ್ರತಿ ದಿವಸ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡು. ಜೊತೆಗೆ ರಾಮ ಹೇಳೋ ಮಾತು ನಮ್ಮಂತವೇ, ಕೈಕೇಯಿ ಬಹಳ ಕೆಟ್ಟಿದ್ದಾಳೆ, ಆಕೆ ಏನು ಕೊಡ್ಲಿಕ್ಕೆ ಹೋಗ್ಬೇಡ, ತಿರಸ್ಕಾರ ಮಾಡು ಅಂತ ಹೇಳ್ಬೋದಾಗಿತ್ತು ರಾಮ. ಆದರೆ ರಾಮ ಹೇಳ್ತಾನೆ, ನನ್ನ ಹಡದ ತಾಯಿ ಕೌಸಲ್ಯೆಯನ್ನ ಹೇಗೆ ನೋಡಿಕೊಳ್ಳುತ್ತೀಯೋ ಚೂರು ವ್ಯತ್ಯಾಸ ಆಗದೇ ಇರುವಂತೆ ಕೈಕೇಯಿಯನ್ನು ನೋಡಿಕೊಳ್ಳಬೇಕು. ಇದನ್ನು ರಾಮ ಹೇಳುವಂತಹ ಮಾತು. ಜೊತೆಗೆ ಇನ್ನೂ ಒಂದು ಮಾತನ್ನ ಹೇಳ್ತಾನೆ ರಾಮ. ಏನು ಅಂತಂದ್ರೆ, ನೋಡು ಸೀತೆ, ಭರತ ರಾಜನಾಗಿ ನಿಂತಿರ್ತಾನೆ. ನಾನು ಹೋದಾದ ಮೇಲೆ ಭರತ ರಾಜನಾಗಿ ನಿಂತಾಗ ನನ್ನ ಗಂಡಗ ರಾಜ್ಯ ಸಿಕ್ಕಿಲ್ರಿ, ಇವನಿಗೆ ಯಾಕೆ ನಾ ಮರ್ಯಾದೆ ಕೊಡ್ಲಿ ಅಂತ ಹೇಳಿ ಒಂದು ಕ್ಷಣನೂ ನಿನ್ನಿಂದಾಗಿ ಭರತನ ಮನಸ್ಸಿನಲ್ಲಿ ಬೇಜಾರಾಗಬಾರ್ದು. ಯಾರಾದ್ರೂ ಹೀಗೆ ಹೇಳಲಿಕ್ಕೆ ಶಕ್ಯ ಹೋದನ? ಅವನಿಗೆ ಕೆಟ್ಟ ಮಾಡು ಅಂತ ಹೇಳಿಕೊಡುವಂತಹ ದುರ್ಬುದ್ಧಿನೇ ಇರ್ತದೆ ಹೊರತು ಅವರಿಗೆ ಒಳ್ಳೇದಾಗಲಿ ಅಂತ ಹೇಳಿದಂತಹ ಬಯಸಿದಂತಹ ವ್ಯಕ್ತಿ ಇವನು ರಾಮ. ಆಗ ಸೀತಾದೇವಿ ಅಂತಾಳೆ, ಏನ್ ರಾಮ, ನಿನ್ನ ಜೊತೆ ಗಾರ್ಡನ್ ಒಳಗೆ ಅಡ್ಡಾಡಬೇಕಾದ್ರೆ ನಾನು ಬಂದೀನಿ, ಭಾರಿ ಭಾರಿ ಪುಷ್ಪಕ ವಿಮಾನದೊಳಗೆ ಕೂತುಕೊಂಡು ವಿಹಾರ ಮಾಡಬೇಕಾದ್ರೆ ಸುಖದ ಪ್ರಸಂಗದಲ್ಲಿ ನಿನ್ನ ಜೊತೆಗೆ ನಾನಿದ್ದೀನಿ, ನಿನಗೆ ಕಷ್ಟ ಬಂದಾಗ ನಿನ್ನನ್ನು ಒಬ್ಬತ್ತನ್ನೇ ಕಳಿಸಿ ನಾನಿಲ್ಲಿ ಇರ್ತೀನಿ ಅಂತಂದ್ರೆ ಇದು ತಪ್ಪಾಗೋದಿಲ್ವಾ? ಇದು ಸೀತೆ ಕಳಿಸಿಕೊಟ್ಟಂತಹ ಆದರ್ಶ, ಇದು ರಾಮಾಯಣ ಕಳಿಸಿಕೊಡುವಂತಹ ಆದೇಶ. ಸೀತಾದೇವಿ ಅಂತಾಳೆ, ನೀನ್ ಕಾಡಿನೊಳಗೆ ಮೊದಲನೇ ಹೆಜ್ಜೆ ಇಡೋಕಿನ ಮೊದಲಿಗೆ ನನ್ನ ಕಾಲು ಕಾಡಿನೊಳಗೆ ಮೊದಲನೇ ಹೆಜ್ಜೆ ಇಟ್ಟಿರುತ್ತದೆ. ಯಾಕೆ ಅಂತಂದ್ರೆ ಕಾಡಿನೊಳಗೆ ಮೊದಲನೇ ಹೆಜ್ಜೆ ಇಡೋದು, ಅಲ್ಲಿ ಕಾಲಿಟ್ಟಾಗ ಅಲ್ಲಿ ಮುಳು ಚುಚ್ತದೆ, ಮುಳು ಚುಚ್ಚೋದು ಮೊದಲಿಗೆ ನನಗೆ ಚುಚ್ಚಿ ಬಿಡ್ಲಿ, ಆ ಜಾಗ ಸ್ವಚ್ಛ ಮಾಡ್ತೀನಿ ರಾಮ, ಆಮೇಲೆ ಒಂದು ನೀನಲ್ಲಿ ಕಾಲಿಡು ಅಂತ ಹೇಳ್ತಾಳೆ ಸೀತಾದೇವಿ. ಇವತ್ತು ಈ ತ್ಯಾಗಮಯವಾದಂತಹ ಜೀವನ ಒಬ್ಬ ಹೆಂಡತಿಯಲ್ಲಿ ಇತ್ತು ಅಂತಂದ್ರೆ ಜೀವನದಲ್ಲಿ ಎಷ್ಟು ಸುಖಮಯವಾದಂತಹ ಕುಟುಂಬವನ್ನ ಸಂಸಾರವನ್ನ ನಡೆಸಬಹುದು. ಇದನ್ನ ಸೀತೆ ಕಲಿಸಿಕೊಡ್ತಾಳೆ. ನಾನು ಕಾಲಿಡ್ತೇನೆ, ಕಲ್ಲು ಮುಳ್ಳು ಚುಚ್ಚೋದಿದ್ರೆ ನನಗೆ ಚುಚ್ಚಲಿ, ಚುಚ್ಚಿದ ಜಾಗ ಸ್ವಚ್ಛ ಆಗ್ತದೆ ರಾಮ, ಆಮೇಲೆ ನೀನಲ್ಲಿ ಕಾಲಿಡು ಅಂತ ಹೇಳ್ತಾಳೆ ಸೀತೆ. ರಾಮ ಅಂತಾನೆ, ಸುಖವಾಗಿ ಪಂಚಭಕ್ಷಗಳನ್ನು ತಿಂದು ಮೆತ್ತಗನೆ ಹಾಸಿಗೆ ಮೇಲೆ ಮಲ್ಕೊಂಡು ಸುಖವಾಗಿ ಇದ್ದ ಹೆಣ್ಣು ನೀನು, ಯಾವ ಮೃಗಪಕ್ಷಿಗಳು ಪ್ರಾಣಿಗಳು ಪಶು ಪಕ್ಷಿಗಳು ನೆಲದ ಮೇಲೆ ಮಲಗಬೇಕು, ಮುಳ್ಳು ಕಲ್ಲು ಇದೆಲ್ಲ ಯಾಕೆ ಕಷ್ಟಪಡ್ತಿ? ಅದಕ್ಕೆ ಸೀತಾದೇವಿ ಒಂದೇ ಮಾತನ್ನ, ಅನೇಕ ಮಾತುಗಳಿವೆ, ಒಂದೇ ಮಾತನ್ನ ಹೇಳ್ತಾಳೆ ಸೀತಾದೇವಿ, ನೀನೇನು ಕಷ್ಟದ ಲಿಸ್ಟನ್ನ ಹೇಳಿದಲ್ಲ
ಅದು ಯಾವುದು ನನಗೆ ಕಷ್ಟನೇ ಅಲ್ಲ, ಉಲ್ಟಾ ನನಗದು ಇಷ್ಟ ಅಂತಾಳೆ ಸೀತಾದೇವಿ. ಯಾಕೆ ಅಂದ್ರೆ ಜೊತೆಗೆ ನೀನಿದ್ದಿ, ನೀನ್ ನನ್ನ ಜೊತೆಗಿದ್ದಿ ಅಂತಂದ್ರೆ ಅದು ಎಂತಹ ಕಷ್ಟಗಳಿದ್ರು ನನ್ನ ಜೀವನದಲ್ಲಿ ಕಷ್ಟನೇ ಅಲ್ಲ. ನೀನ್ ನನ್ನ ಜೊತೆಗಿಲ್ಲ ಅಂತಂದ್ರೆ ಒಂದು ಸಣ್ಣ ಕಷ್ಟವು ನನಗೆ ದೊಡ್ಡ ಕಷ್ಟವಾಗಿ ಕೊಡುತ್ತದೆ. ರಾಮ, ನೀನ್ ನನ್ನ ಜೊತೆಗಿರ್ತೀಯಲ್ಲ, ಇದಕ್ಕಿಂತ ದೊಡ್ಡ ನನಗೆ ಏನೂ ಬೇಕಾಗಿಲ್ಲ, ಸಾಕು ಅಂತಾಳೆ ಸೀತೆ. ಒಬ್ಬ ಗಂಡನ ಜೊತೆಗೆ ಹೇಗಿರಬೇಕು, ಎಷ್ಟು ಪ್ರೀತಿ, ಎಷ್ಟು ವಂಚನೆ ಇಲ್ಲದೆ ಇರುವಂತಹ ಪ್ರೀತಿಯನ್ನ, ಭಕ್ತಿಯನ್ನ ಒಬ್ಬ ಹೆಂಡತಿ ಸೀತೆ ಗಂಡನ ಮೇಲೆ, ರಾಮದೇವರ ಮೇಲೆ ಮಾಡ್ತಾಳೆ ಅಂತಲಿಕ್ಕೆ ನಿದರ್ಶನ ರಾಮದೇವರು ಕರ್ಕೊಂಡು ಹೋಗ್ತಾ ಸಿದ್ಧರಾಗಿದ್ದಾರೆ. ಸರಿ, ಇವರಿಬ್ರು ಏನೋ ಹೊಂಟ್ರು. ಲಕ್ಷ್ಮಣ ಅಂತಾನೆ ನಾನು ಬರ್ತೇನೆ. ರಾಮ ಲಕ್ಷ್ಮಣ ಅಂತಾನೆ ನಾನು ಬರ್ತೇನೆ. ಅಲ್ರಿ, ಹೆಂಡತಿದೊಂದೇನು ಅನಿವಾರ್ಯ ಇರ್ತದೆ, ಅಕ್ಕಿ ಹೋಗ್ತೀನಿ ಅಂತ ಅನ್ಬೋದು, ತಮ್ಮ ಯಾಕೆ ಅನ್ಬೇಕು, ಲಕ್ಷ್ಮಣ ನಾನು ಬರ್ತೇನೆ ಅಂತ ಹೇಳಿ. ಆಗ ರಾಮ ಅಂತಾನೆ, ಸೀತಾದೇವಿ ನಿನ್ನ ಬಿಟ್ಟು ಹೇಗಿರ್ಲಿಕ್ಕೆ ಆಗೋದಿಲ್ಲವೋ ರಾಮ, ನಿನ್ನ ಬಿಟ್ಟು ನನಗೂ ಇರ್ಲಿಕ್ಕೆ ಆಗೋದಿಲ್ಲ ಅಂತಾನೆ ತಮ್ಮ. ಏನದು ಊಹಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಣ್ಣ ತಮ್ಮಂದಿರಲ್ಲಿ ಇರುವಂತಹ ಪ್ರೀತಿ. ರಾಮ ಅಂತ ಲಕ್ಷ್ಮಣ ಅಂತಾನೆ, ನಿನ್ನನ್ನು ಬಿಟ್ಟು ನನಗಿರ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ಅದು ಏನ್ ಕಷ್ಟಗಳು, ನಿನಗೆ ದಿವಸ ನಾನು ಆಹಾರ ತಂದು ಕೊಡ್ತೇನೆ, ನಿನಗೆ ಹಾಸಿಗೆ ಹಾಸಿ ಕೊಡ್ತೇನೆ. ಇವತ್ತು ಯಾವ ತಮ್ಮ ಯಾವ ಅಣ್ಣಿಗೆ ಇದನ್ನು ಮಾಡ್ತಾನೆ? ನಿನಗೆ ಹಾಸಿಗೆ ಹಾಸಿ ಕೊಡ್ತೇನೆ, ನಿನ್ನ ಕಾಲು ಒತ್ತುತ್ತೇನೆ, ನಿನ್ನ ಸೇವಾ ಮಾಡ್ಕೊಂಡು ನಿನ್ನ ಜೊತೆಗೇನೆ ಇರ್ತೇನೆ ಹೊರತು ನಿನ್ನನ್ನು ಬಿಟ್ಟು ನನಗೆ ಯಾವ ಭೋಗನೂ ಬೇಕಾಗಿಲ್ಲ ರಾಮ, ನನಗೆ ರಾಮ ಬೇಕೇ ಹೊರತು ನನಗೆ ರಾಜ್ಯ ಬೇಕಾಗಿಲ್ಲ ಅಂತ ಹೇಳಿದ ವ್ಯಕ್ತಿ ಇವನು ತಮ್ಮ. ಏನದು ಒಬ್ಬೊಬ್ಬರ ಅದ್ಭುತವಾದಂತಹ ಆದರ್ಶ. ರಾಮನ ಆದರ್ಶ ಇದೆ, ಸೀತೆಯ ಆದರ್ಶ ಇದೆ, ಇವನ ಆದರ್ಶ ಇದೆ, ಲಕ್ಷ್ಮಣನ ಆದರ್ಶ. ಇನ್ನೊಂದನ್ನ ಹೇಳಿ ಮುಗಿಸಿಬಿಡ್ತೇನೆ. ಕೊನೆಗೆ ಭರತ ಬರ್ತಾನೆ. ಕೈಕೇಯ ದೇಶದಿಂದ ಭರತ ಬರ್ತಾನೆ. ಭರತ ಬಂದು ಮೊದಲಿಗೆ ಕೈಕೇಯಿಗೆ ನಮಸ್ಕಾರ ಮಾಡ್ತಾನೆ, ತಾಯಿಗೆ. ಅಪ್ಪ ಎಲ್ಲಿದ್ದಾನೆ? ಅಷ್ಟರೊಳಗೆ ಸಮಯದಲ್ಲಿ ಅಪ್ಪ ಸತ್ತು ಹೋಗ್ಬಿಟ್ಟಿರ್ತಾನೆ. ಇಲ್ಲ, ನಿಮ್ಮಪ್ಪ ಸತ್ತು ಹೋಗಿದ್ದಾನೆ. ದುಃಖ ಪಡ್ತಾನೆ. ಸಂಸ್ಕಾರವನ್ನ, ಪ್ರೇತ ಸಂಸ್ಕಾರವನ್ನ ಎಲ್ಲವನ್ನು ಕೂಡ ಮಾಡ್ತಾನೆ. ಮಾಡಿ ಆದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ರಾಮ ಎಲ್ಲಿದ್ದಾನೆ? ತುಗುಡು ಶುರುವಾಯಿತು ಕೈಕೇಯಿಗೆ. ಇಲ್ಲ, ರಾಮನಿಗೆ ಹೀಗೆ ಪ್ರಸಂಗ ಆಗಿತ್ತು, ಅವನ ಕಾಡಿಗೆ ಕಳಿಸಿದೆ, ಅದಕ್ಕೆ ನೀನೇ ರಾಜನಾಗಿ ಬಿಡು. ಬಹಳ ಚಲೋ ಕೆಲಸ ಮಾಡಿದಿ ತಾಯಿ ಅಂತಂದ ಅಂತ ನಾವು ಅನ್ಕೊಳ್ಬಹುದು. ಭರತ ಅಂತಾನೆ, ತಗೋ ಈ ರಾಜ್ಯವನ್ನು ನೀನೇ, ನನಗೆ ರಾಮ ಬೇಕೇ ಹೊರತು ನನಗೆ ರಾಜ್ಯ ಬೇಕಾಗಿಲ್ಲ ಅಂತ ಹೊರಟು ನಿಂತ ವ್ಯಕ್ತಿ ಇವನು ಭರತ. ಶತ್ರುಘ್ನ ನಿಂತಿರ್ತಾನೆ ಬಾಜು. ಭರತ ಶತ್ರುಘ್ನರು. ಶತ್ರುಘ್ನ ನಿಂತಿರ್ತಾನೆ. ಮಂಥರೆ ಬರ್ತಾಳೆ, ಕೂದಲನ್ನು ಹಾರಿಸಿಕೊಳ್ತಾ ಭಾರಿ ಸಂತೋಷದಿಂದ ಓಡಾಡ್ತಾ, ಯಾಕಂತ ತನ್ನ ಕೆಲಸ ಆಯ್ತಲ್ಲ. ಮಂಥರೆಯ ಕೂದಲುಗಳನ್ನ ಹಿಡಿದು ಶತ್ರುಘ್ನ ಕೊಲ್ಲಬೇಕು ಅಂತ ಹೊರಟಿರ್ತಾನೆ. ಭರತ ಒಂದು ಮಾತನ್ನ ಹೇಳ್ತಾನೆ, ನೋಡು, ಒಂದು ಹೆಣ್ಣನ್ನ ಕೊಲ್ಲೋದು ಇದು ರಾಮದೇವರಿಗೆ ಸೇರೋದಿಲ್ಲ. ನೀನೇನಾದ್ರೂ ಶತ್ರುಘ್ನ ರಾಮ ಈ ಹೆಣ್ಣನ್ನ ಕೊಂದಿ ಅಂತಂದ್ರೆ ನಾಳೆ ರಾಮ ನಮ್ಮನ್ನು ದೂರ ಕಳಿಸ್ತಾನೆ ಅವನಿಂದ. ನಮಗೆ ರಾಜ್ಯ ಬೇಡ, ರಾಮನ ಹತ್ರ ಇರೋದು ಬೇಕು ಅಂತ ಅಂದ ವ್ಯಕ್ತಿ ಇವನು ಭರತ. ಭರತ ಅಂತಾನೆ, ತಗೋ ಈ ರಾಜ್ಯವನ್ನ ನೀನ ಅನುಭವಿಸು, ನಾನು ರಾಮನ ಇದ್ದಲ್ಲೇನೆ ಹೋಗ್ತೇನೆ ಅಂತ ಹೊರಟ ವ್ಯಕ್ತಿ ಇವನು ಭರತ. ಭರತನೂ ಹೋಗ್ಲಿರಿ, ಊರಿನ ಜನರು, ಊರಿನ ಪ್ರತಿಯೊಬ್ಬ ವ್ಯಕ್ತಿಗಳಂತಾರೆ, ಕೈಕೇಯಿ ನೀನೇ ಈ ರಾಜ್ಯದಲ್ಲಿ ಕೂಡು, ಎಷ್ಟು ಸುಖವನ್ನು ಅನುಭವಿಸು, ರಾಷ್ಟ್ರ ಇದೆ, ಸುಖ ಇದೆ, ಪಟ್ಟಣ ಇದೆ ಅಂತ ಸಂತೋಷ ಪಡ್ತಾ ಇದ್ದೀಯಲ್ಲ, ರಾಮ ಎಲ್ಲಿರ್ತಾನೋ ಅದೇ ನನಗೆ ಪಟ್ಟಣ ಅಂತಾರೆ ನಗರವಾಸಿಗಳು. ಇಡೀ ಊರಿನೊಳಗೆ ಪ್ರತಿಯೊಬ್ಬರು ಅಂತಾರೆ, ರಾಮ ಇದ್ದಲ್ಲಿ ನಮಗೆ ಪಟ್ಟಣ, ರಾಮ ಇಲ್ಲದ ಊರು ಸ್ಮಶಾನ ಇದ್ದಂತೆ, ನೀನೇ ಸ್ಮಶಾನದೊಳಗೆ ಕೂಡು, ನಾವೆಲ್ಲರೂ ರಾಮನ ಜೊತೆಗೆ ಹೋಗ್ತೇವೆ ಅಂತ ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಅಯೋಧ್ಯಾದ ಪ್ರತಿಯೊಬ್ಬ ವ್ಯಕ್ತಿಗಳು ರಾಮನ ಹಿಂದೆ ಹೊರಡಲಿಕ್ಕೆ ಸಿದ್ಧರಾಗಿದ್ದಾರೆ. ಒಬ್ಬ ವ್ಯಕ್ತಿಯ ಹಿಂದೆ ರೊಕ್ಕ ನಂಗೆ ಓಟ್ ಹಾಕ್ರಿ ಅಂತ ಇಷ್ಟೇನು ಕೊಟ್ಟವನಲ್ಲ ಅವನು, ನನ್ನ ಹಿಂದೆ ಬರ್ರಿ ಅಂತ ಕರೆದವನಲ್ಲ. ಹಾಗಾದ್ರೆ ಇಷ್ಟೆಲ್ಲ ವ್ಯಕ್ತಿಗಳು ಬರ್ಲಿಕ್ಕೆ, ಆಕರ್ಷಿತರಾಗಲಿಕ್ಕೆ ಕಾರಣ ಅವನ ಹತ್ರ ಇರುವಂತಹ ಸದ್ಗುಣಗಳು, ಒಳ್ಳೆ ಗುಣಗಳು. ಇವತ್ತು ಮ್ಯಾಗ್ನೆಟ್ ಕಬ್ಬಿಣವನ್ನ ಎಳೆಯುವಂತೆ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೆಯ ಗುಣಗಳು ಇತ್ತು ಅಂತಂದ್ರೆ ಜೀವನದಲ್ಲಿ ಎಂತಿಂತಹ ವ್ಯಕ್ತಿಗಳನ್ನು ಎಳಿತಾನೆ ಅಂತಲಿಕ್ಕೆ ನಿದರ್ಶನ ಇವನು ರಾಮ. ಇಂತಹ ರಾಮದೇವರ ಅದ್ಭುತವಾದಂತಹ ಒಂದೊಂದು ಗುಣಗಳನ್ನ ನಾವು ಕಾಣುತ್ತೇವೆ ನಮ್ಮ ಜೀವನದಲ್ಲಿ. ಎಲ್ಲ ಹೇಳಿದ್ನಲ್ಲ, ಗಂಗಾ ದೃಷ್ಟಾಂತ ಕೊಟ್ಟಂತೆ ರಾಮದೇವರ ಎಲ್ಲಾ ಗುಣಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ರಾಮದೇವರ ಗುಣಗಳನ್ನ ನಮ್ಮ ಮನಸ್ಸಿನಲ್ಲಿ ನಾವು ಪ್ರತಿಷ್ಠಾಪಿಸಿದರೆ ಒಂದು ವರ್ಷದ ಈ ಸಂಭ್ರಮಾಚರಣೆಗೆ ಮಹತ್ವ ಯಾವಾಗ ಬರ್ತದೆ ಅಂತಂದ್ರೆ ರಾಮದೇವರು ಒಂದು ಗುಣವನ್ನಾದ್ರೂ ನಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಆ ಗುಣಕ್ಕೆ ಒಂದು ವರ್ಷ ಪೂಜೆಯನ್ನು ಮಾಡೋಣಂತೆ. ಮುಂದಿನ ವರ್ಷ ಮತ್ತೆ ಈ ಡೇಟಿಗೆ ಇನ್ನೊಂದು ಗುಣವನ್ನು ಇಟ್ಕೊಳ್ಳೋಣಂತೆ.
ಇನ್ನೊಂದು ಗುಣದ ಪ್ರತಿಷ್ಠಾಪನೆ. ಹೀಗೆ ಎಷ್ಟು ರಾಮದೇವರ ಪ್ರತಿಮೆಗಳನ್ನು ನಮ್ಮ ಮನಸ್ಸಿನೊಳಗೆ ನಾವು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ತೀವೆಯೋ ಅಷ್ಟು ಜೀವನದಲ್ಲಿ ನಾವು ಸುಖವಾಗಿ ಇರ್ತೇವೆ ಅಂತನ್ನುವ ಇದು ರಾಮದೇವರ ವ್ಯಕ್ತಿತ್ವ, ಇದು ರಾಮದೇವರ ಗುಣ. ಇಂತಹ ರಾಮದೇವರು ನಮ್ಮ ಭಾರತ ದೇಶದಲ್ಲಿ ಬಂದಿದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡದಾದಂತಹ ಹೆಮ್ಮೆ ಜೀವನದೊಳಗೆ ಇನ್ನೊಂದಿಲ್ಲ. ಇಂತಹ ರಾಮದೇವರ ವರ್ಷ ಪೂರ್ತಿಯ ಈ 1 ವರ್ಷದ ಪ್ರತಿಷ್ಠಾಪನೆಯ ಸಂಭ್ರಮವನ್ನ ಇಷ್ಟು ವಿಜೃಂಭಣೆಯಿಂದ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇದೊಂದು ದೊಡ್ಡದಾದಂತಹ ಸಂತಸದ ಸಂಗತಿ. ಎಲ್ಲರೂ ಸೇರಿಕೊಂಡು, ಬಾಲಕರನ್ನು ಹಿಡಿದುಕೊಂಡು ವೃದ್ಧರ ತನಕ ಎಲ್ಲರೂ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದೀರಿ. ಇದು ಅತ್ಯಂತ ಸ್ತುತ್ಯ, ಅತ್ಯಂತ ಶ್ಲಾಘನೀಯ. ಇಂತಹ ರಾಮದೇವರ ಗುಣಗಳನ್ನು ಹೇಳಲಿಕ್ಕೆ ನನಗೂ ಒಂದು ಅವಕಾಶವನ್ನು ಮಂಗಲಿಗೆ ಡಾಕ್ಟರ್ ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರಿಗೂ ಕೃತಜ್ಞತೆಯನ್ನು ನಾನು ತಿಳಿಸ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಯವರೆಗೂ ರಾಮಾಯಣದಲ್ಲಿ ಯುಧಿಷ್ಠಿರ ಎಷ್ಟೋ ಅಡ್ಡಾಡಿದ್ರು ಅವ್ರಿಗೆ ಕೆಟ್ಟವ್ರು ಸಿಗಲಿಲ್ಲ. ನಾವು ಹೆಂಗಿರ್ತೇವೆ, ನಮ್ಮ ಮನಸ್ಸು ಹೆಂಗಿರ್ತದೆ, ಆ ರೀತಿ ನಮ್ಮ ಜೀವನ ನಡೀತದ ಅಂತ ಅಮ್ಮರಿ ಮಮ್ಮ ಶಚಿಮ್ಮ ಸರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣ್ಣು ಗಮ್ಮರು ನಮ್ಮ ಪರಮ್ಮ ಮಹಿಮ್ಮ ಎಂತ ಶ್ರೀಮಂತಾನಂತ ಶ್ರೀಮಂತಾನಂತ ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತ ಅಮ್ಮಲು ಹೆಮ್ಮಗ ಮಮ್ಮ ಮೃಡಮ್ಮರಿ ಮಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೂಹ ನಿಮ್ಮಣ್ಣು ಗಮ್ಮರು ನಮ್ಮ ಪರಮ ಮಹಿಮ ಎಂತ ಶ್ರೀಮಂತಾನಂತ. ಅಂಗರು ಹೆಂಗಳ ಅಂಗನಂತ ಜಡ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಘಂಗಳ ಘಂಗಳ ಗಿಂಗಿ ಪಳಂಗ ಮಹೋನ್ನತ ಪನ್ನಗ ಪರಮ ಹನ್ನರ ತುನ್ನ ಭವಾನ ಸುಖೋನ್ನತ ತನ್ನಗರ ನಿಜ ನಿನ್ನೆದುರಿನ್ಯಾರಿನ್ನೊಡೆಯನ್ನೇ ಗಂತ ಶ್ರೀಮಂತಾನಂತ.